ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಕಮ್ ಟು ರಿಯಾಲಿಟಿ ಕಾರ್ಯಕ್ರಮ. ಈ ಪ್ರೆಸೆಂಟ್ ಸಿಚುವೇಶನ್ ದಾಗ ದೊಡ್ಡ ಬಜೆಟ್ ಮೂವಿಗಳು ಓಡೋದು ಕಷ್ಟ ಆಗೈತಿ. ಆದ್ರ ತಮ್ಮದ ವೇದಾಗ ಒಂದು ಯೂಟ್ಯೂಬ್ ಅನ್ನೋ ಪ್ಲಾಟ್ಫಾರ್ಮ್ ನ ಯೂಸ್ ಮಾಡ್ಕೊಂಡು ಯಾರಿಗೂ ಸಿಗಲಾರದಷ್ಟು ಬಿಜಿ ಆದಂತ ರಾಜೀವ್ ಅವ್ರು ನಮ್ಮೊಟ್ಟಿಗಿದ್ದಾರೆ. ರಾಜೀವ್ ಅವ್ರ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಯಾವ ಹೀರೋನಿಗೂ ಕಡಿಮೆ ಇಲ್ಲಾರದಷ್ಟ ಆಕ್ಟಿಂಗ್ ಮುಖಾಂತರ ತೋರಿಸ್ಕೊಟ್ಟಂತ ಸ್ಟೆಫಿ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಸ್ಟೆಫಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಜರ್ನಿ ಹೆಂಗ್ ಸ್ಟಾರ್ಟ್ ಆಗ್ತದ ಸ್ವಲ್ಪ ನಮ್ಮ ಆಡಿಯನ್ಸ್ ಗೆ ನನ್ ಜರ್ನಿ ಅನ್ನೋಕ್ಕಿಂತನೂ ಫಸ್ಟ್ ನಾನು ಸ್ಪೋರ್ಟ್ಸ್ ಒಳಗಿದ್ದೆ ರೀ. ಚಲ್ ನನ್ ಸಿಂಗಿಂಗ್ ಅದಿದ್ರನಾಗೆಲ್ಲ, ಬಟ್ ಸಿಂಗಿಂಗ್ ಎಲ್ಲ ಇಂಟ್ರೆಸ್ಟ್ ಇತ್ತು. ಅದಕ್ಕಿಂತ ಮುಂಚೆ ನಾನು ಕಾಲೇಜ್ ಒಳಗೆಲ್ಲ ಸ್ಪೋರ್ಟ್ಸ್ ಆಗಿ ನ್ಯಾಷನಲ್ ಲೆವೆಲ್ ಫುಟ್ಬಾಲ್ ಹೋಗಿ, ಯೂನಿವರ್ಸಿಟಿ ಬ್ಲೂ ಬಾಸ್ಕೆಟ್ಬಾಲ್ ಎಲ್ಲ ಆಗಿ, ಫುಟ್ಬಾಲ್ ಆಗಿ ಹೋಗಿದ್ದೆ 2016 ಒಳಗ್ರಿ. ಅದಾದ್ಮೇಲೆ 2018 ಒಳಗ 2017 ಒಳಗೆ ನಾನು ಯೂನಿವರ್ಸಿಟಿ ಬ್ಲೂ ಆಗಿತ್ತು 2017 ಒಳಗ್ರಿ. ಅದಾದ್ಮೇಲೆ ನಮ್ ಡ್ಯಾಡಿ ತೀರ್ಕೊಂಡ್ಮೇಲೆ ನನ್ಗೆ ಸಿಂಗಿಂಗ್ ಒಳಗ್ ಬಹಳ ಆಸಕ್ತಿ ಇತ್ತು. ಸೊ ನಾನು ಸ್ಟಾರ್ಟಿಂಗ್ ಸಿಂಗಿಂಗ್ ಒಳಗ್ ಮಾಡ್ಕೊಂಡ್ ಹಂಗ ಟಿಕ್ಟಾಕ್ ಅನ್ನೋದು ಆಪ್ ಇತ್ರಿ. ಆಪ್ ಒಳಗೆಲ್ಲ ನಾನು ಮಾಡ್ಬೇಕಲ್ಲ, ಏನಾರ ಒಂದ್ ಮಾಡ್ಬೇಕಂತ ಹೇಳಿ ಹಂಗ ರೀಲ್ಸ್ ಮಾಡ್ತಾ ಅದೇನೋ ಒಂದು ಆಕ್ಟಿಂಗ್ ಒಳಗೆ ಇನ್ನೂ ಇಂಟ್ರೆಸ್ಟ್ ಬಂತು. ಸೊ ಇವ್ರಿಗೊಂದ್ ಶಾರ್ಟ್ ಮೂವಿಗೆ ಬೇಕಾಗಿದ್ರು. ಸೊ ಹಂಗ್ ಸಿಕ್ಕಿ ಹಂಗ್ ಪರಿಚಯ ಆಗಿ ಜರ್ನಿ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಹಾ, ಫುಟ್ಬಾಲ್ ಈಗ ಸ್ಟಾಪ್ ಮಾಡಿದೆ, ಬಟ್ ಮಿಸ್ ಮಾಡ್ಕೋತೀನಿ. ಭಾಳ ಮಿಸ್ ಮಾಡ್ಕೋತೀನಿ. ಯಾಕಂದ್ರ ಅದೇನೋ ಒಂಥರ ನನ್ಗ ಖುಷಿ. ಸ್ಪೋರ್ಟ್ಸ್ ಅಂದ್ರ ಬಹಳ ಖುಷಿ. ಹಾ, ಮುಂಚೆಯಿಂದ ಸ್ಕೂಲ್ ಒಳಗ್ ಇದ್ದಾಗಿಂದ ಆಡ್ತಿದ್ದೆ. ಸೆಕೆಂಡ್ PU ಇದ್ದಾಗ, ಫಸ್ಟ್ PU ಇದ್ದಾಗ ನಾನು ನ್ಯಾಷನಲ್ಸ್ ಅಲ್ಲ ಸ್ಕೂಲ್ ಒಳಗ್ ಇದ್ದಾಗ ಸ್ಟಾರ್ಟ್ ಮಾಡಿದ್ದೆ ರೀ. ನ್ಯಾಷನಲ್ಸ್ ಹೋಗಿತ್ತು ನಾನು ಫಸ್ಟ್ PU ಇದ್ದಾಗ. ಆಲ್ಮೋಸ್ಟ್ ಎಲ್ಲ ಇಂಪ್ರೂವ್ ಆಗಿ ಹೇಳ್ಯಾನ. ಹೊಸಾದ್ ಹೇಳಾಕ ಏನಿಲ್ಲಣ್ಣ, ಅದೇ ಹೇಳಿಕತ್ತಿ ನಮ್ಮ ಮತ್ತ. ಯಾಕಂದ್ರೆ ಬಂದ ಜರ್ನಿ ಅದ್ರಾಗ ಏನ್ ಚೇಂಜಸ್ ಇರಲ್ಲ. ಸಾಲಿಲ್ಲ, ಸೆಂಟ್ರಿಂಗ್ ಕೆಲ್ಸ, ಆಟೋ ಕುರುಕುರಿ ಮಾರ್ಕೋತ ಏನೋ ಒಂದು ಹವ್ಯಾಸನ. ಆಕ್ಟಿಂಗ್ ಮಾಡೋದ್ರಿಂದ ನಮ್ಮ ಫ್ಯಾಮಿಲಿ ಒಳಗೆ ಯಾರು ಹಿಂದ ಮುಂದೆ ಅಂತವ್ರು ಯಾರಿಲ್ಲ. ಬಟ್ ಸಿನಿಮಾ ಒಂದ್ ಹವ್ಯಾಸ ಇಲ್ಲಿ ಮಟ್ಟ ತಂದಿದ್ ನನಗೆ. ಸಿನಿಮಾ ಒಂದೊಂದ್ ಸಿನಿಮಾ 10 ಸಲ ನೋಡುದು, ಪ್ಯಾಕೇಜ್ ಬಂದ್ಬೇಕು, ಅವನ ಡೈಲಾಗ್ ಹೊಡ್ಕೊತ ಬರುದು, ದೋಸ್ತರೊಳಗ ಮಸ್ಕಿರಿ ಕೂತಂದ್ರೆ ಡೈಲಾಗ್ ಆಗತ್ತೆ, ನಾ ಮಾತಾಡುದು. ಈ ತರ ಒಂದು ಸಿನಿಮಾ ಆಕ್ಟಿಂಗ್ ಹವ್ಯಾಸ ಒಂದ್ ಸಣ್ಣ ಆಯ್ತಂದ್ರೆ ಬಂದಿದ್ದದ. ಬಟ್ ನಮ್ಮ ಟೈಮ್ ಏನ್ ಅವ್ ಮೊಬೈಲ್ ಇಲ್ಲ, ಯಾವ ಪ್ಲಾಟ್ಫಾರ್ಮ್ ಇದ್ದಿರ್ತಿಲ್ಲ. ಬಟ್ ಈಗ ಲಾಕ್ಡೌನ್ ನಂತರ ಎಲ್ಲ ಯೂಟ್ಯೂಬ್ ಇನ್ಸ್ಟಾ ಬಂದಾಗ ಏನೋ ಮಾಡ್ಬೇಕಂತ ಟ್ರೈ ಮಾಡಿದಾಗ ಎಲ್ಲ ನಮ್ಮ ಉತ್ತರ ಕರ್ನಾಟಕ ಕೈ ಹಿಡಿದ್ರು. ಸೊ ಹಿನ್ನೆಲೆ ಅಂತ ಬಂದ್ರೆ ಏನ್ ನಿಮ್ಗೆ ಸ್ಟಾರ್ಟಿಂಗ್ ಎಲ್ಲ ನಾವ್ ಹಿಂಗ್ ವಿಡಿಯೋ ಮಾಡ್ಬೇಕು, ನಾನು ಹಿಂಗ್ ಫಿಲ್ಮ್ ಮಾಡ್ಬೇಕಂತ ಏನ್ ಆಸೆ ಇರ್ತದೆ? ಯಾವ್ದಕ್ಕೆ ಏನ ಫಸ್ಟ್ ನನ್ ತಲೆಯಾಗ ಬಂದಿದ್ ನಾನು ಮಾಡ್ಬೇಕಂತ ಡಬ್ನಾಶ್ ಆಪ್ ಬಂದಾಗ ಅಷ್ಟ. ಅತಿ ಚೆನ್ನಾಗಿರ್ತಾಂದ್ರ ಒಟ್ಟ ಹುಚ್ಚತನ, ಒಟ್ಟ ಸಿನಿಮಾ ನೋಡು ಹುಚ್ಚ. ಎಷ್ಟ್ ಜನ ನೀವು ನಮ್ತಿರ್ಲು ಗೊತ್ತಿಲ್ಲ, 10 ಸಲ 12 ಸಲ ಒಂದೊಂದ್ ಸಿನಿಮಾ ನೋಡ್ಬೇಕು. ಒಂದೊಂದು ಸಿನಿಮಾ 10-12 ಸಲ ನೋಡಿದ್ರಿ. ಆ ಟಾಕೀಸ್ ಕೂತಾಗ ಮಂದಿಗೆ ಬ್ಯಾಸ್ರ, ನಾವು ಹೇಳೋಕಿತ್ತಲ್ಲ ನಾವ ಹೇಳುದ್ರಿ. ಈ ತರ ಒಂದ್ ಹುಚ್ಚತನ ಐತ್ರಿ. ಬಟ್ ನಮ್ ಲೆಕ್ಕ ನೋಡ್ತಾನ ನಾವೇನ್ ಹೋಗುದಿಲ್ಲ, ಅಲ್ಲಿ ನಮ್ಗೇನ್ ಆಗುದಿಲ್ಲ ಅನ್ನೋಂಗ ಲೆಕ್ಕ ಇತ್ರಿ. ಬಟ್ ಡಬ್ಮ್ಯಾಶ್ ಒಂದ್ ಆಪ್ ಬಂದಾಗ ಹಿಂಗ ನಾವು ಮಾಡಬಹುದಂತ ಟ್ರೈ ಮಾಡೀನ್ರಿ. ಜಸ್ಟ್ ಸುದೀಪ್ ಅವ್ರ ಒಂದ್ ಡೈಲಾಗ್ ಟ್ರೈ ಮಾಡಿದ್ರೆ ದೋಸ್ತರೆಲ್ಲ ಬಾಳ ಇಷ್ಟಪಟ್ರು, ಗಾಡಿ ಮಾಡಿದ್ರು ಅಂತ ಹೇಳಿ. ಆಮೇಲೆ ಲೈಕಿ ಆಪ್ ಅಂತ ಮತ್ತ ಸಣ್ಣಂಗೆ ಟಿಕ್ಟಾಕ್ ಅದು ಬರ್ತಾರೆ. ಬಟ್ ಟಿಕ್ಟಾಕ್ ಬರೋದಕ್ಕೆ ಮುಂಚೆ ಯೂಟ್ಯೂಬ್ದಾಗ ಏನಾರು ಮಾಡ್ಬೇಕು, ನನ್ನ ಓನ್ ಕಂಟೆಂಟ್ ಬರ ಈ ತರ ತೆರೆಯಾಗ ಬಂದಾಗ ಫ್ರೆಂಡ್ ಸರ್ಕಲ್ ಎಲ್ಲ ಕೂಡಿ ಒಂದು 22,000 ರೂಪಾಯಿ ಕೊಟ್ಟರೆ ಕ್ಯಾಮ್ರಾ ಕೊಡಿಸಿ ಏನ್ ಮಾಡ್ತಿ ಮಾಡತ್ತೆ ಸಪೋರ್ಟ್ ಸ್ಟಾರ್ಟಿಂಗ್ ಮಾಡಿದ್ರೆ. ಅದೊಂದು ಸಣ್ಣ ಕ್ಯಾಮ್ರಾ ತಗೊಂಡ್ಬಂದ ಒಂದು 17 ನಿಮಿಷದ ಸ್ಟೋರಿ ಎಲ್ಯಾಗ ಹಿಂಗ್ ಮಾಡ್ಬೇಕು, ನಾನು ನಗಸ್ಬೇಕು ಮಂದಿ ಅಂತ ಲಪಂಗ್ ರಾಜ ಅಂತ ಟೈಟಲ್ ಇಟ್ಟ ಅದನ್ನ ಮಾಡಿದ್ರೆ. ಬಟ್ ಆ ಒಂದು ವಿಡಿಯೋ ಇಲ್ಲಿ ಮಟ ಲಪಂಗ್ ರಾಜನ ಹೆಸರು ಬಿದ್ದಿದ್ದ ಆ ವಿಡಿಯೋದಿಂದ. ಅದ್ರಾಗ ಕ್ಯಾರೆಕ್ಟರ್ ಹಂಗ ಇರ್ತೈತ್ರಿ ನಂದ, ಲಪಂಗಿರಿ ಮಾಡಿರ್ತೇನ್ರಿ. ಸೊ ಆ ಟೈಟಲ್ ಇಲ್ಲಿ ಮಟ. ಈಗ ನಾವಾಗ್ಲಿ ನಮ್ಮ ಆಡಿಯನ್ಸ್ ಆಗ್ಲಿ ನಿಮ್ಗೆ ಏನಂತ ಕರೆದ್ರೆ ಬೆಟರ್ ಫೀಲ್ ಆಗ್ತೀರಿ ನೀವು? ಲಪಂಗ್ ರಾಜ. ಲಪಂಗ್ ರಾಜ ಸಣ್ಣವ್ರ ದೊಡ್ಡವ್ರ ಲಪಂಗ್ ರಾಜ ಅಂದ ತಕ್ಷಣ ಒಂಥರ ಖುಷಿ. ಏನ್ ಮನ್ಯಾಗನು ಹಂಗ ಲಪಂಗ್ ರಾಜ ಅಂತ ಕರೀತಾರ್ರಿ? ಸಣ್ಣ ಸಣ್ಣ ಹುಡುಗರು ಓದಿರ್ತಾರ್ರಿ ಲಪಂಗ್ ರಾಜ ಅಂತ. ಎಷ್ಟೆಷ್ಟು ಹುಡುಗರು ಒಂಥರ ಖುಷಿ ಅನ್ಸುತ್ತೆ. ಎಲ್ಲಾರ ಮನುಷ್ಯನಾಗ ಅದನ್ನಪ್ಪ ಅನ್ನೋಂತರ ಖುಷಿ. ಏನ್ರಿ ಒಟ್ಟೆ ಬೇಜಾರ್ ಏನು? ಯಾಕಂದ್ರೆ ಇದು ನಮ್ಮ ಕಡೆ ಸೈಡ್ ಎಲ್ಲ ನಿಮ್ಗೆ ಗೊತ್ತಾದ ಲಪಂಗ್ ಅಂದ್ರೆ ಆಡ್ ಭಾಷೆ ರೀ. ಲಪಂಗ್ ಬಹಳಷ್ಟು ಮೀನಿಂಗ್ ಬರ್ತಾರೆ. ಬಟ್ ಅದ್ರಾಗ ಏನೈತ್ರಿ, ಏನೋ ಸ್ವಲ್ಪ
2 ನಂಬರ್ ಮಾಡ್ರೆ ಲಪಂಗ್ ಅಂತಾರು, ಇನ್ ಸ್ವಲ್ಪ ಉಡಾಗಿರಿ ಮಾಡ್ರೆ ಲಪಂಗ್, ಏನಾರ ಸುಳ್ಳು ಹೇಳಿ ಲಪಂಗ್ ಅಂತಾರು, ಬಹಳಷ್ಟು ಬರ್ತಾವ್ರ ಅದ್ರಾಗ. ಟೋಟಲ್ ಕೂಡಿ ಲಪಂಗ್ ಅನ್ನೋ ಪದಾರೆ. ಆ ವಿಡಿಯೋದಾಗ ಹಂಗ ಇರ್ತೇನ್ರಿ ನಾ, ಸಿಕ್ಕಾಪಟ್ಟೆ ಸಾಲ ಮಾಡಿ ಮಂದಿ ತಪ್ಪಿಸ್ತಿರ್ತೇನ್ರಿ, ಮಕ ತಪ್ಪಿಸ್ತಿರ್ತೇನ್ರಿ. ಮತ್ತ ರೊಕ್ಕ ಐತೇವ್ ನನ್ಗ ಬೆಂಗ್ಳೂರ್ ಕೊಂಡ್ರು, ಮತ್ತೊಂದ್ ಸ್ವಲ್ಪ ಹೊಡಿ ರೊಕ್ಕ ಕೊಡ್ರಿ ಡಬಲ್ ಕೊಡ್ತೀನಿ ಎಲ್ಲ ಮತ್ ಹೊಡ್ಕೊಂಡ್ ಹೋಗ್ಬಿಡ್ತಾನ್ರವ. ಆ ಒಂದ್ ಕ್ಯಾರೆಕ್ಟರ್ ಟೈಟಲ್ ಲಪಂಗ್ ರಾಜ ಅಂತ ಹೇಳಿ ಇಟ್ಟಾಗ ಅದು ಲಪಂಗ್ ರಾಜ ಅಂತ ಹೇಳ್ತಾರೆ. ಮೇಡಮ್ ನೀವೇನ್ ಕರೆಯಕ್ ಇಷ್ಟಪಡ್ತೀರಿ? ಲಪಂಗ್ ರಾಜ ಅಂತ ಕರಿತೀರೋ ಹೆಂಗ್? ನಾ ರಾಜ ಅಂತ ಕರಿತೀನಿ. ಯಾಕೆ ನೀವ್ ಯಾವಾಗ ಟ್ರೈ ಮಾಡಿದ್ರಿ ಲಪಂಗ್ ರಾಜ? ಹಂಗೆಲ್ಲ ಕರಿತಿರ್ತೇನ್ರಿ. ಏನಾರ ಈಗ ಶೂಟಿಂಗ್ ಟೈಮ್ದಾಗ ಏನಾರ ಒಂದ್ ಕಾಮಿಡಿ ಮಾಡಿರ್ತಾನೆ, ಏನಾರ ಒಂದ್ ಯಾರಿಗಾರ ಕಾಡ್ಸೋದು ಗಿಡ್ಸೋದು ಏನಾರ ಮಾಡಿರ್ತಾನ. ಆ ಟೈಮ್ ಎಷ್ಟ್ ಲಪಂಗ್ ಇದೆಯೋ ಕರೆಕ್ಟ್ ಐತಿ ನಿನ್ ಹೆಸರು ಲಪಂಗ್ ಅಂತ ಹೇಳಿ ಈ ತರ ಎಲ್ಲ ಕಾಮಿಡಿ ಮಾಡಿರ್ತೀನಿ. ನಿಮ್ ಫುಲ್ ನೇಮ್ ಅನ್ನ? ನಂದ್ರಿ ರಾಜೇ ಸಾಬ್ ಅಂತ್ರಿ. ರಾಜೇ ಸಾಬ್ರಿ. ಆಮೇಲೆ ರಾಜ 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 ಅಂತ ಹೇಳ್ತಾರೆ. ಅದ ನನ್ನ ಹೆಸರು ರಾಜ ರಾಜ ಅನ್ನೋದಕ್ಕೆ ಅದನ್ನ ಮುಂದೊಂದು ಲಪಂಗ್ ಹಾಕಿಬಿಟ್ಟಿನಿ, ಅಲ್ಲಿ ಲಪಂಗ್ ರಾಜ ಆಗಿಬಿಡ್ತೀನಿ. ಸ್ಟೆಫಿ ಮೇಡಮ್ ಅವ್ರ ಸಿಂಗಲ್ ಮಿಂಗಲ್ ಹೇಳ್ಬೇಕಂದ್ರೆ ಆಕ್ಚುಲಿ ನನ್ ಮದ್ವಿ ಫಿಕ್ಸ್ ಮಾಡತ್ತಾರ್ರಿ. ಮಾಡಕತ್ತಾರ್ರಿ? ಆಗಿದ್ರಿ? ಆಲ್ರೆಡಿ ಆಗೈತ್ರಿ. ಮಿಂಗಲ್ ಮಿಂಗಲ್ ಅಂತ ಹೇಳ್ಬೋದು, ಬಟ್ ಮನ್ಯಾಗ ನೋಡಿದ್ದ ಫಿಕ್ಸ್ ಮಾಡ್ಯಾರ್ರಿ. ಈ ನಮ್ಮ ಸಿಂಗಲ್ ಹುಡುಗರು ನಿರಾಸೆ ಮಾಡ್ರಿ. ಹಂಗಿಲ್ಲ, ಎಲ್ಲ ಇರೋರೆಲ್ಲ ನನ್ನ ಅಣ್ಣಗಳ ಅವ್ರಿಗೆಲ್ಲ ಚಲೋ ಹುಡುಗಿ ನಾನ್ ನೋಡ್ತೀನಿ. ಇವಾಗ ಮದ್ವಿ ಫಿಕ್ಸ್ ಆಗಿದೆ ಅಂದ್ರೆ ಹಾ ರೀ. ಏನಾರ ಎಕ್ಸ್ಪೆಕ್ಟೇಷನ್ ಇತ್ತಂದ್ರೆ ನೀವು ಮೊದ್ಲ ಮದ್ವಿ ಆಗೋ ಹುಡುಗ ಹಿಂಗ ಇರ್ಬೇಕಂತ? ಹಂಗೇನ್ ಎಕ್ಸ್ಪೆಕ್ಟೇಷನ್ಸ್ ಏನಿಲ್ರಿ, ಒಟ್ ಚಲೋದಂಗ್ ನೋಡಿದ್ರೆ ಸಾಕ, ಸಪೋರ್ಟ್ ಮಾಡಿದ್ರೆ ಸಾಕ ಅನ್ನೋದೊಂದಿತ್ರಿ. ನೀವು ಹೆಂಗ್ ನೋಡ್ಕೋಬೇಕಂತ ಐತ್ರಿ ನಿಮ್ದು ಪ್ಲಾನ್ ಮದ್ವಿ ಆಗೋ ಗಂಡನ್? ಅವನಿಗೆ ಅನ್ಸ್ಬೇಕ್ರಿ ಅದ್ ನಾವ್ ಹೌದಪ್ಪಾ ನನ್ಗೊಂದ್ ಒಳ್ಳೆ ವೈಫ್ ಸಿಕ್ಕಾಳ ಅನ್ನೋದು ಅವನಿಗೆ ಅನ್ಸ್ಬೇಕು ಫಸ್ಟ್. ಸೊ ಆ ತರ ನಿಗ್ರಹ ಹಿಡಿದಾರ ಪ್ರಯೋಜನ ಹೇಳ್ತಾರೆ. ಪ್ರಯೋಜನ ನೀವ್ ಹೇಳ್ರಿ ಅಂದ್ರ ನಾವ್ ಏನ್ ಬಯಸ್ತಾರ್ರಿ ಹುಡುಗರು ಜಾಸ್ತಿ ಮದ್ವೆ ಆಗೋದು ಹುಡುಗಿ ನಮ್ಮನ್ನ ಹಿಂಗ್ ನೋಡ್ಕೋ ಅವ್ರ ಮಾತ್ ಕೇಳ್ಬೇಕು ಅನ್ನೋದು ಬಹಳ ಇರ್ತೈತಿ. ಹುಡುಗರ್ದನ್ನ ಹೆಂಗೈತಿ, ಅಂದ ಮಾತಿಗೆ ಹಿಡಿದ ಅರ್ಥ ಮಾಡ್ಕೋ ಅಂತ ಹುಡುಗಿ ಸಿಕ್ಕರೆ ಬಾಳ್ ಪುಣ್ಯ ರೀ ಈಗಿನ ಕಾಲದಾಗ. ಈಗಿನ ಕಾಲದಾಗ ಈಗೇನ್ ಬಂದೈತಲ್ಲ ಈ ಜನರೇಷನ್, ಈಗ ಹುಡುಗರಿಗೆ ಹೇಳೋಕ್ಕಿಂತ ಮುಂಚೆ ಕಣ್ಣ ಅವ್ ಹೇಳೋ ದೃಷ್ಟಿಯೊಳಗ ಅರ್ಥ ಮಾಡ್ಕೊಂಡ ಹೂ ಅನ್ನಂತ ಹುಡುಗಿ ಸಿಕ್ಕ್ರ ಪುಣ್ಯವಂತರ ನಾವ್ ಆಕ್ಚುಲಿ. ಇಲ್ಲ ಅಂದ್ರ ಬಾಳ್ ಜಡ ಐತೆ ಪೇಶನ್ಸ್ ಅಂತೂ ಒಟ್ಟೆ ಇಲ್ಲ ಹುಡುಗಿಯರಿಗೆ. ಏನಾರ ಹೇಳಿ ಏನಾರ ಅರ್ಥ ಮಾಡ್ಕೊಳ್ದು, ಕರ್ ಅಂತ ನೇಮ್ಯಾಲ ಬರುದು. ಹಿಂಗಾಗಿ ಏನ್ ಹಾಕವ್ರಿ, ಫ್ರೆಂಡ್ ಸರ್ಕಲ್ ಆತು, ಮ್ಯಾರೇಡ್ ಜೋಡಿ ಆತು, ಬಾಳ ಜಡ ಹಿಡಿದ್ಬಿಡ್ತಾರ. ಒಬ್ರಿಗೊಬ್ರು ಅರ್ಥ ಮಾಡ್ಕೊಳವ್ರ ಇರ್ಬೇಕ್ರಿ ಅಷ್ಟೇ ರೀ. ಈ ಸ್ಪೆಷಲ್ ಆಗಿ ಹೆಣ್ಮಕ್ಳ್ರಿ, ಯಾಕಂದ್ರೆ ಗಂಡು ಮಕ್ಳು ಸಿಕ್ಕಾಪಟ್ಟಿ 100 ತ್ರಾಸ ಇರ್ತಾವ. ಏನ್ ಹೇಳತಾನ ಗಂಡ, ಏನ್ ಹೇಳತಾನ, ಎದಕ್ ಹೇಳತಾನ, ಸ್ಟಾರ್ಟಿಂಗ್ ಈಗ ಸ್ವಲ್ಪ ಏನಾರ ಸ್ವಲ್ಪ ಹಿಂಗ್ಯಾಕ್ ಹೇಳತಾನ ಅನ್ನೋಂಗ್ ಇರ್ಬೋದು. ಬಟ್ ಅದಕ್ಕೆ 100 ಅರ್ಥ ಇರ್ತಾವ ಹಿಂದ ಗಂಡು ಮಕ್ಳು. ಅದ್ನೆಲ್ಲ ಅರ್ಥ ಮಾಡ್ಕೊರು ಹುಡುಗಿ ಸಿಕ್ಕ್ರೆ ಅವ್ನು ಬಾಳ ಬಂಗಾರನ, ಇಲ್ಲಾಂದ್ರ ತಿನ್ವಾರ. ನಾವ್ ಇನ್ನ ಅಷ್ಟೇನ್ ಇನ್ನ ಫಾರ್ವರ್ಡ್ ಆಗಿಲ್ಲ ನಾವ್. ಈಗ ನೀ ಆಕಡೆ ಸಿಟಿಯಾಗೆಲ್ಲ ನೋಡ್ರಿ, ಅವ್ರು ಯಾಪ್ ಮುಖಾಂತರ ಲವ್ ಮಾಡಿ ಯಾಪ್ ಮುಖಾಂತರ ಮದ್ವಿ ಆಗತ್ತಾರ. ಈಗ ಗೊತ್ತೈತಿ ನಿಂಗೂ ಬೇಜಾನ್ ಯಾಪ್ಗಳು ಬಂದವು. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಲವ್ ಬೇಕಾದಲ್ಲಿ ಆಗ್ಲನ ಎಷ್ಟೋ ವರ್ಷದಿಂದ ಲವ್ ಮಾಡಿ ಮದ್ವಿ ಮಾಡ್ಬೇಕು, 20-30 ವರ್ಷ ಡಿವೋರ್ಸ್ ಆಗ್ಯಾವು. ಆಮೇಲೆ ಎಲ್ಲೋ ಕೂತಾಗು ಲವ್ ಆಗಿ ಅವ್ರ ಜೀವನ ಚಂದಂಗಿ ನಡೆಯತೈತಿ. ಸೊ ಲವ್ ಎಲ್ಲಿ ಬೇಕಾದ್ರೆ ಬಟ್ ಪ್ಯೂರ್ ಇರ್ಬೇಕಷ್ಟೇ. ಅಷ್ಟಿದ್ರ ಸಾಕು. ಮೇಡಮ್ ಅವ್ರು ಏನ್ ಹೇಳ್ತಾರೆ ರಾಜು ನನ್ನ ಮಾತಿ? ಕರೆಕ್ಟ್ ಐತಿ. ಇಲ್ಲ ಆಕ್ಚುಲಿ ಅವನಿಗೆಲ್ಲ ಲೈಫ್ ಗಳನ್ನೆಲ್ಲ ಕಷ್ಟ ಎಲ್ಲ ಏನೇನೈತಿ ಎಲ್ಲ ಅನ್ಭವಿಸ್ಕೊಂಡ್ ಬಂದ ಇದೆಲ್ಲ ನೋಡೋದ ಅವ್ನ್ ನಮ್ಕಿಂತ ಬಾಳ ದೊಡ್ಡವನ್ ಎಲ್ಲ ಫೇಸ್ ಮಾಡ್ಕೊಂಡ್ ಬಂದಿರೋದ. ಸೊ ನಮ್ಕಿಂತ ಹೆಚ್ಚಿಗೆ ಅವ್ನ್ ಗೊತ್ತಿರ್ತೈತಿ. ಲಪಂಗ್ ಯಾವತ್ತು ಕರೆಕ್ಟ್. ಈಗ ರಾಜುನ ಇಲ್ಲ ಆಲ್ಮೋಸ್ಟ್ ನಿಮ್ಗೆ ಗೊತ್ತದ ಅಂದ್ರೆ ಈ ಕಂಟೆಂಟ್ ಕ್ರಿಯೇಟರ್ ಆಗ್ಲಿ, ಫಿಲ್ಮ್ ಸ್ಟಾರ್ಸ್ ಆಗ್ಲಿ, ಏನ್ ಒಂದ್ 30-35 ಮೋರ್ ದನ್ 13 ಅಂತ ಇಟ್ಕೋಬಹುದು. ಬಟ್ ನಮ್ ಕಡೆ ಇಲ್ಲಿ ನಿಂಗ್ ನಮ್ ಉತ್ತರ ಕರ್ನಾಟಕದಾಗ ನೋಡ್ರೆ ಏನ್ ಒಂದ್ 25 ಆಗ್ಬಿಡ್ದ ಸಾಕ್, ನನ್ ಮದ್ವೆ ಆಗಿಲ್ಲ, ನಂಗ್ ಹಂಗಾತು ಹಿಂಗಾತು, ನಂಗೆ ಏನ್ ಯಾರು ಕೊಡಂಗಿಲ್ಲ, ಮನ್ಯಾಗುನು ಅಟ್ಟ ಫೋರ್ಸ್ ಮಾಡ್ತಾರ. ಏನ್ ಹೇಳಕ್ ಇಷ್ಟಪಡ್ತೀನ ಅದಕ್ ನೀನ್ ಇವ್ರ ಲೇಟ್ ಮಾಡಿ ಆಗ್ತಾರಂತೇನ? ನಾವ ಏನ್ ಆಗತ್ತೈತ್ರ ಒಂದಂತೂ ಕೆಲವೊಬ್ರು ಹುಡುಗರು ಚೆನ್ನಾಗಿರ್ತೈತ್ರಿ, ಸ್ವಲ್ಪ ಎಲ್ಲಾ ಸೆಟಲ್ ಆಗ್ಬೇಕು ಮಾಡ್ಕೋಬೇಕಂತ ಹೇಳಿ. ಅದು ಒಂದ್ ಲೆಕ್ಕಕ್ಕೆ ನನ್ಗೆ ಒಂದ್ ಸ್ವಲ್ಪ 50% ರಾಂಗ್ ಅನಿಸತ್. ಯಾಕಂದ್ರ ಜೀವನ ದೇವ್ರ ಕೊಟ್ಟನ ಅನ್ಬೇಕ, ಏನ್ ಹುಲಿನ್ ತಿನ್ಸಂಗಿಲ್ಲ, ಹಂಗೂ ನಡಿತೈತಿ. ಸೊ ಆ ಲೆಕ್ಕಕ್ಕೆ ಹೆಂಗೈತನ ಆಗೋ ಟೈಮ್ ಮದ್ವಿ ಆಗ್ಬಿಡ್ಬೇಕ.
ಮದ್ವಿ ಆಗ್ಬೇಕು ಸಕ್ಸಸ್ ಕಂಡವ್ರು ಬಾಳ ಅದಾರ ಆಕ್ಚುಲಿ ನನಗ ಈ ಫೀಲ್ಡ್ ಬಂದಿದ್ ನಾ 2 ಮಕ್ಳು ಆಗ್ಬೇಕು ಸೊ ಬಹಳಷ್ಟು ಮಂದಿ ಅಂತಾರ ಏನೋ ಮದ್ವೆ ಆಗಿಲ್ಲ ಬಟ್ ನನ್ 2 ಮಕ್ಳು ಆಗ್ಬೇಕು ಈ ಫೀಲ್ಡ್ ಬಂದಿದ್ ನಾವ ಸೊ ಹಂಗೇನಿಲ್ಲ ಯಾವ ಟೈಮ್ ಏನ್ ಆಗ್ಬೇಕು ಎಲ್ಲ ಆಗ್ಬೇಕು ಎಲ್ಲ ದೇವ್ರ ಸ್ಕ್ರಿಪ್ಟ್ ಬರ್ಬಿಟ್ಟ ನಾನು ಸೊ ಇದ್ರಾಗ ನಾವ ಪಾತ್ರದಾರಿ ಅಷ್ಟೇ ರೀ 30-35 ಆಗೋ ತನಕ ಎಲ್ಲಾ ಸೆಟಲ್ ಆಗೋ ತನಕ 30-35 ಆಗಿರ್ತೈತ್ರಿ ಮಾಡ್ಕೋರಿ ಹುಡುಗಿಗೆ ಒಂದ್ ಆಸೆ ಇರ್ತೈತ್ರಲ್ಲ ನಾನು ಹುಡುಗತ್ತ 24-25 ಹಂಗ ಹೋಗ್ಬೇಕತ್ತ ಸೊ ಆ ಟೈಮ್ ಆ ಲೆವೆಲ್ ಹಂಗ ಸಿಕ್ಬಿಡ್ತಾರೆ ಲೈಫ್ ಹೆಂಗೂ ಇರ್ಲಿ ಅಪ್ ಅಂಡ್ ಡೌನ್ ಇರುತ್ತೆ ಸೊ ಆಗೋ ಟೈಮ್ ಮದ್ವಿ ಕರೆಕ್ಟ್ ಆಗ್ಬೇಕು ಯಾಕಂದ್ರೆ ನಾವು ಒಂದ್ ಟೈಮ್ ಇತ್ತನ 80-90-100 ವರ್ಷ ತನಕ ಏಜ್ ಎಲ್ಲಾ ಜಗ್ಗಾತಿರು ಈಗೆಲ್ಲ ಹಬ್ರೇದ ಕಾಲನ ಅನ್ಬಿಡ್ದು ಈಗ ನಮ್ಮ ಮಕ ಸಿಗ್ತಾವಲ್ಲ ಗೊತ್ತಿಲ್ಲ 30-35 ಮದ್ವಿ ಆಗಿ ಒಂದ್ 3-4 ವರ್ಷ ಪ್ಲಾನಿಂಗ್ ಬೇರೆ ಆಮೇಲೆ ಮಕ್ಳು ಆಗ್ಬೇಕು ಆ ಮಕ್ಳು ದೊಡ್ಡವಾಗುತ್ತೆ ಇಲ್ಲಿ 50 ನಾವ್ ಇಲ್ಲಿ ಪಟಾಕಿ ಶಾಸ್ತ್ರ ಬಿಟ್ಟಿರ್ತೀವಿ ಸೊ ಆ ಲೆಕ್ಕಕ್ಕೆ ನೋಡ್ಕೊಂಡ್ರೆ ಜಲ್ದಿ ಮದ್ವಿ ಮಾಡ್ಕೊಂಡ್ ಆಗೋ ಟೈಮ್ ಆಗ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ ಫುಲ್ ನೇಮ್ ಅಂತ ಹೇಳಿಲ್ಲ ನಮ್ಮ ಆಡಿಯನ್ಸ್. ಸ್ಟೆಫಿ ಲೂಯಿಸ್ ಅಂತ ಹೇಳಿ. ಸ್ಟೆಫಿ ಲೂಯಿಸ್. Is there any specific meaning? ಸ್ಟೆಫಿ ಅಂದ್ರೆ ಕಿರೀಟ, ಗ್ರೀಕ್ ವರ್ಡ್ ಒಳಗ ಕಿರೀಟ, ಕ್ರೌನ್ ಅಂತ ಏನ್ ಹೇಳ್ತೀವಿ ಅದು. ಈ ಆಕ್ಟಿಂಗ್ ಫೀಲ್ಡ್ ಒಳಗ ಭಾಷೆ ಅಂತ ಬಂದ್ರೆ ಬಾಳ ಇಂಪಾರ್ಟೆಂಟ್ ಆಗ್ತದೆ. ಆ ಭಾಷೆ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಅಂದ್ರೆ ಈಗ ಸೌತ್ ಒಳಗ್ ತಗೊಂಡ್ರೆ ಅವ್ರ ಭಾಷೆನೇ ಬೇರೆ, ನಮಗ್ ನಾರ್ತ್ ಒಳಗ್ ತಗೊಂಡ್ರೆ ನಮ್ ಭಾಷೆನೇ ಬೇರೆ, ಅಂದ್ರೆ ಸ್ಲ್ಯಾಗ್ ಪೂರಾ ಡಿಫ್ರೆಂಟ್ ಆಗ್ತದೆ. ಬಟ್ ನಿಮ್ಗೆ ಏನಾರ ಅನಿಸ್ತದ ನಮ್ಮ ಸೌತ್ ಕಿಂತನೂ ನಮಗ್ ಭಾಷೆ ಅಷ್ಟೇನಿಲ್ಪ, ನಮಗ್ ಕ್ಲಿಕ್ ಆಗಂಗಿಲ್ಲ ಯೂಟ್ಯೂಬ್ ಒಳಗಾಗ್ಲಿ ಫಿಲ್ಮ್ ಒಳಗಾಗ್ಲಿ ಅಂತ ಏನಾರ ಅನಿಸ್ತದ ನಿಮ್ಗೆ? ಹಂಗೇನಿಲ್ಲ ಈಗ ನೋಡ್ತಿರ್ಬೇಕು ನೀವು ಒಂದ್ 2 ದಿನ 3 ದಿನ ಬೆಂಗ್ಳೂರ್ಗೆ ಹೋಗಿ ಬಂದಾಗ ಏನೇನೋ ಮಾತಾಡಕ್ ಚಾಲು ಮಾಡ್ತಾರ ಹೋಗೋರ ನಮ್ಗೆ ಒಳ್ಳೆ ತಲಿ ಗರಂ ಆಗಿಬಿಡ್ತಾವ. ಅದ್ ಹೆಂಗ್ ಮರಿತಾರೋ ಗೊತ್ತಿಲ್ಲ. ಅಲ್ಲಿ ಅವ್ರ ಅಲ್ಲಿ ಆ ಕಡೆ ಹೋದಾಗ ಅಲ್ಲಿ ಯಾವ ವಾತಾವರಣದಾಗ ಇರ್ತೋ ಅಲ್ಲಿ ಸೆಟ್ ಆಗ್ಬೇಕು ನಾವು ಅಷ್ಟ. ಬಟ್ ಅಲ್ಲಿ ಹೋಗಿ 1 ತಿಂಗಳು 2 ತಿಂಗಳು ಇಲ್ಲಿ ಬೇರೆ ಮಾತಾಡ್ತಿರ್ತಾರ ಅದೇನಿಲ್ಲ. ಬಟ್ ನನಗಂತೂ ಯಾವ ಭಾಷೆನೂ ಬೇರೆ ಬರೋದಿಲ್ಲ. ಏನ್ ಉತ್ತರ ಕರ್ನಾಟಕ ಭಾಷೆ ರಪಾರ ಬರ್ತಿದೆ ಅದ್ ಬಿಟ್ಟು ನನಗೆ ಅದ ಇಷ್ಟ. ನಾ ಆಕ್ಚುಲಿ ಒಂದ್ ಸಿನಿಮಾನು ಇದನ್ನ ಕಂಡೀಷನ್ ಮಾಡಿ ಹೋಗಿನ ನಾನು ಆಕ್ಚುಲಿ ಸರ್ ನನಗೆ ಉತ್ತರ ಕರ್ನಾಟಕ ಭಾಷೆ ಬಿಟ್ಟು ಬೇರೆ ಭಾಷೆ ಬರಲ್ಲ. ಅಲ್ಲಿ ಬೆಂಗ್ಳೂರ್ ಬಂದ ತಕ್ಷಣ ನೀವು ಬೆಂಗ್ಳೂರ್ ಭಾಷೆ ಮಾತಾಡೋದ್ರೆ ನನಗೆ ನ್ಯಾಲಿಗೆ ಹೊಳಂಗಿಲ್ಲ, ಸುಮ್ಮ ಪ್ರಾಬ್ಲಮ್ ಆಕತ್ರಿ ಬ್ಯಾಡ್ರಿ ಸರ್. ಇಲ್ರಿ ರಾಜು ಅವ್ರ ಅದ ಆಕ್ಚುಲಿ ನಿಮ್ಮ ಮಾತಾಡೋ ಲ್ಯಾಂಗ್ವೇಜ್ ಸಂಬಂಧ ನಿಮ್ ಈ ಸಿನಿಮಾದಾಗ ಹಾಕೈತಿ. ನೀವು ಉತ್ತರ ಕರ್ನಾಟಕ ಭಾಷೆನ ಮಾತಾಡ್ಬೇಕು, ಅದು ಗುಟ್ಕ ತಿನ್ಕೋತ ಮಾತಾಡ್ಬೇಕು. ಬ್ಯಾಗ್ ಕಟ್ಕೊಂಡ್ ಓಡಾಕ ಚಲೋ ಇಲ್ಲ. ಸೊ ಬ್ಯಾಗ್ ಕಟ್ಕೊಂಡ್ ಹೋಗಿದ್ನ ಜಲ್ದಿನ ಬರ್ತಿದ್ದೆ ಸರ್ ಅಂತ ಹೇಳಿ. ಸೊ ಅದೊಂಥರ ಖುಷಿ ಅನ್ಸತ್ತನ. ಬಟ್ ಈಗ ಆಲ್ಮೋಸ್ಟ್ ಈಗೆಲ್ಲ ಕೆಲವೊಂದು ಸಾಂಗ್ದಾಗ ನೋಡಿ ನೀವು ಉತ್ತರ ಕರ್ನಾಟಕ ಭಾಷೆ ಪೂರಾ ಫಿಲ್ಮ್ ಆ ಸೈಡ್ ಇರ್ತೈತಿ, ಒಂದ್ ಯಾವ್ದಾರು ಉತ್ತರ ಕರ್ನಾಟಕ ಭಾಷೆ ಸಾಂಗ್ ಹಾಕಿರ್ತಾರ. ಯಾಕಂದ್ರೆ ಇಲ್ಲಿ ಜನಕ್ಕೆ ರೀಚ್ ಆಗ್ಲಿ, ಇಲ್ಲಿ ನಮ್ ಕಡೆ ಸಾಂಗ್ ಐತೆ ಹೋಗಿರ್ತಾರ. ಸೊ ಈಗ ಸದ್ಯಕ್ಕಂತೂ ಉತ್ತರ ಕರ್ನಾಟಕ ಟಾಪ್ ಆಗೈತೆನ ದೇವರಲ್ಲಿ ಬಿಡ್ಕೊತ ನಮ್ ಉತ್ತರ ಕನ್ನಡ ಇನ್ನೂ ಟಾಪ್ ಆಲ್ವೇಸ್ ಹೋಗತ್ತದ 100%. ಮೇಡಮ್ ನಿಮಗೆ ಭಾಷೆ ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ಆಗ್ತದೆ ಆಕ್ಟ್ರೆಸ್ಗಳು? ಸರ್ ಆಕ್ಚುಲಿ ಆಕ್ಟ್ರೆಸ್ ಆದ್ಮೇಲೆ ಒಂದ್ ಇನ್ ಕೇಸ್ ನಮ್ಗೆ ಆ ಭಾಷೆ ಬಂದಿಲ್ಲ ಅಂದ್ರೆ ಕಲಿಯೋದ್ ಅಂತ ಪ್ರಯತ್ನ ನಾವ್ ಮಾಡ್ಬೇಕು. ಯಾಕಂದ್ರೆ ಆಲ್ಮೋಸ್ಟ್ ನಮ್ ಫ್ಯಾನ್ಸ್ ಇರೋದ ನಾರ್ತ್ ಕರ್ನಾಟಕದೊಳಗೆ. ಸೊ ನಾ ಅದ್ ಬಿಟ್ಟು ನಾವು ಬೆಂಗಳೂರು ಭಾಷೆ ಮಾತಾಡಿದೆ ಅಂದ್ರೆ ಅದ್ ನಡೆಯೋದಿಲ್ಲ. ಯಾಕಂದ್ರೆ ಇನ್ನೊಂದು ಏನಂತ ಹೇಳ್ತೀನಿ, ನಾವು ಉತ್ತರ ಕರ್ನಾಟಕ ಹುಡುಗಿಯರ್ ನಾವ್ ಏನಂದ ಪಕ್ಕಾ ಲೋಕಲ್ ಮಾತಾಡ್ತೀವಲ್ಲ ಅರ್ಧ ಅಲ್ಲೇ ಹೆದರ್ ಬಿಡ್ತಾರೆ, ಪಕ್ಕಾ ಉತ್ತರ ಕರ್ನಾಟಕ ಹುಡುಗಿ ಇಕ್ಕಿ ಅಂತ ಹೇಳಿ. ಸೊ ಇನ್ ಕೇಸ್ ನಾವು ಬ್ಯಾಂಗ್ಳೂರ್ ಹೋದ್ರು ಅಲ್ಲಿ ಮಾತಾಡೋದ್ರೆ ಏನ್ ನೋಡಿದ್ರೆ ನನಗೆ ಏನ್ ಮಾತಾಡ್ತಾರಪ್ಪ ಅನ್ಸುತ್ತೆ. ಅಲ್ಲಿನೂ ನಾವು ಹೋದ್ರ ನಾವಂತೂ ಅಲ್ಲೇ ಪಕ್ಕಾ ಲೋಕಲ್ ಭಾಷೆನಾಗ ಮಾತಾಡೋದು. ಸಿನಿಮಾ ನೋಡಿದ್ರೆ ನಮ್ಗೆ ಎಲ್ಲ ಗೊತ್ತಿರುತ್ತೆ. ಬಟ್ ಅಲ್ಲಿ ಈಗ ಒಂದು ಆಟೋ ಆತು ಯಾರನ್ನ ಕೇಳ್ಬೇಕಾರ ಆ ಭಾಷೆ ಅವ್ರ ಲೆಕ್ಕದಾಗ ಬರ್ತದ ಮಾತಾಡ್ತಾವ ಅದೇನಿಲ್ಲ. ಬಟ್ ಅದನ್ನ ತಲೆಯಾಗ್ತಂದು ಹಂಗೇನಿಲ್ಲ, ನಾವ್ ಬಿಡಂಗಿಲ್ಲ. ಅಲ್ಲಿ ಹೋದಾಗ ಈಗ ಒಂದೊಂದ್ ಕಡೆ ಈಗ ಒಂದ್ ಕತಿ ಹೇಳ್ಬಿಟ್ಟ. ನಾವು 4-5 ವರ್ಷದಿಂದ ಒಂದ್ ಸಿನಿಮಾ ಕರೆದಿರ್ ನನಗ. ನಾ ಫ್ರೆಂಡ್ಸ್ ರೂಮ್ನಾಗಿದ್ದೆ, ನಾ ಫ್ರೆಂಡ್ಸ್ ಎಲ್ಲ ಕೆಲ್ಸಕ್ಕೆ ಹೋಗ್ತಿದ್ರು, ನಾವು ರೂಮ್ನಾಗ ಖಾಲಿ ಇರ್ತಿದ್ದೆ. ಅವ್ರು ಫೋನ್ ಮಾಡಿದ್ರು, ಒಂದ್ 4 ತತ್ತಿ ತಗೊಂಡ್ಬಂದ್ ಇಟ್ಕೋ ರಾಜ, ಮತ್ತೆ ಸಂಜೆಗೆ ಬಂದ್ ಅಡಿಗೆ ಮಾಡ್ಕೊಂತೆ. ಸರಿ ಅಂತ ಹೇಳಿ 5-6 ಗಂಟೆಗೆ ಚಾಗಿ ಕುಡ್ಕೋತ್ ಗುಡ್ಕ ತಿನ್ಕೋತ್ ಹಂಗ ಒಂದು ಬೆಂಗಳೂರು ಏರಿಯಾ ನೆನಪಿಲ್ಲ ನನಗ. ಸಂದ್ರಾಗ ಅಂಗಡಿ ಇದ್ದು ಅಲ್ಲಿ ಹೋಗಿ ತತ್ತಿ ಕೊಡ್ರಿ ಅನ್ನಿ. ಏನಂದ್ರೆ ತತ್ತಿ ಕೊಡ್ರಿ ಅಂದ್ರ ತತ್ತಿ ಕೊಡ್ರಿ ಏನ ಒದರಾಕತ್ತಿಲ್ಲ ನನಗೆ. ಈಕ್ಯಾಗ ತತ್ತಿಗೆ ಏನ ಆಮೇಲೆ ಹೋಗಿನ ಅಕ್ಕಿದ್ ಮುಂಚೆ. ಬಟ್ ಸ್ಟೇ ಅದು ಯಾವಾಗ ಜಾಸ್ತಿ ಇರ್ತಿರ್ಕಿಲ್ಲ. ಅಲ್ಲಿ ಒಂದ್ 15 ದಿನ 5 ದಿನ ತತ್ತಿ ಯಾಕೆ ಕೊಡುವಾಳಿಕ್ಕೆ. ಆಮೇಲೆ ಮೊಟ್ಟೆ ಅವಾಗ ಗೊತ್ತಾಗ್ತದೆ. ಒಂದೊಂದ್ಸಲ ನಮಗೂ ಕನ್ಫ್ಯೂಸ್ ಆಗಿಬಿಡ್ತಾವ. ಅಂತದ್ರಾಗ ಈಗ ಕಿರಾಣಿ ಅಂಗಡಿಯವ್ರಿಗೆ ಏನೋ ತಿಳಿಸಿರ್ಬೋದು, ಬಟ್ ಕ್ಯಾಮ್ರಾ ಮುಂದ ಅದೊಂದ್ ಮಿಕ್ಸ್ ಇದೊಂದ್ ಮಿಕ್ಸ್ ಮಾಡ್ಕೊಂಡ್ ಈಗ ನಮ್ಮ ಆಲ್ಮೋಸ್ಟ್ ಉತ್ತರ ಕರ್ನಾಟಕ ಮಂದಿಗೆ ಎಷ್ಟು ಕ್ರಿಯೇಟರ್ಗಳು ಎಲ್ಲರಿಗೂ ಮಾತು ಹೇಳಕ್ ಇಷ್ಟಪಡ್ತೀನಿ. ಏನೋ ಒಂದು ಶಾರ್ಟ್ ಮೂವಿ ಮಾಡತ್ತೀರಿ ಏನೋ ಮಾಡತ್ತೀರ ಅಂದ್ರ ಕೆಲವೊಂದು ಹುಡುಗರು ಇರ್ತಾರ, ಸ್ವಲ್ಪ ಅಲ್ಲಿದ ಸ್ವಲ್ಪ ಇಲ್ಲಿದ. ಒಂದ್ ಪಟಕ್ನ ನಮ್ ಡೈಲಾಗ್ ಹೇಳ್ತಾರ, ಒಂದ್ ಅಲ್ಲಿ ಹೋಗಿತಾರ. ಸೊ ಅದೊಂಥರ ಬೇರೆ ಅನ್ಸತ್ತೆ, ಏನೋ ಕಲಿಯಾತಾರಪ್ಪ ಈಗ ಹಂಗ ಅನ್ಸತ್ತೆ. ಬಟ್ ಇಲ್ಲಿ ನಮ್ ಕ್ರಿಯೇಟರ್ಗೆ ಒಂದು ಮಾತಾಡಕ್ ಇಷ್ಟಪಡ್ತೀನಿ,
ನಮ್ದೇನು ಹುಟ್ಟದಂತ ಕಲ್ತಿದ್ ಭಾಷೆ ಅದಲ್ಲ ಸ್ಪೀಡ್ ಇರುತ್ತಲ್ಲ ಅದನ್ನ ರಿಯಾಲಿಟಿದಾಗ ಹೋದಾಗ ಒಂದ್ ಗತ್ತು ಕೊಡುತ್ತೆ. ನಾವ್ ಏನಂತ ತೋರ್ಸ ಹಾ. ಈಗ ನಮ್ಮ ಭಾಷೆ ಇಟ್ಕೊಂಡ ಯಾವ್ದೋ ರಿಯಾಲಿಟಿ ಶೋ ಆಗ್ಲಿ ಯಾವ್ದೋ ಒಂದು ಆಕ್ಟರ್ ಆಗ್ಲಿ ಯಾವ್ದೋ ಡೈರೆಕ್ಟರ್ ಆಗ್ಲಿ ಸದ್ಯಕ್ಕ ಪ್ರೆಸೆಂಟ್ ಸಿಚುವೇಶನ್ದಾಗ ಉತ್ತರ ಕರ್ನಾಟಕ ಅನ್ನಕತ್ತಾರ. ಏನವ್ರ ರಿಯಲಿ ನಮ್ ಉತ್ತರ ಕರ್ನಾಟಕ ಲವ್ ಅದಾರ ಏನ್ TRP ಸಂಬಂಧ ಏನ್ ನಮಗ್ ಹಂಗ ಸಿಂಪತಿ ಇಡ್ಸ್ಕೋತಾರ ಏನ್ ಹೇಳಕ್ ಇಷ್ಟಪಡ್ತೀನಿ ನಿಮ್ಗೆ ಅದು? ಎಲ್ಲಾರು ಹಂಗ ಇರಂಗಿಲ್ಲ. ಕೆಲವೊಬ್ರು ನಾವ್ ನೋಡಿದ್ದ ಆಕ್ಚುಲಿ ಮನಸ್ಸಿನ ಇಷ್ಟ ಪಡ್ತಾರ ನಿಮ್ ಕಡೆ ಜನ ಬಾಳ ಚಲೋ ರೀ, ನಿಮ್ ಉತ್ತರ ಕರ್ನಾಟಕದಿಂದ ಯಾವ್ದಕ್ಕೂ ಎಲ್ಲದಕ್ಕೂ ಸಪೋರ್ಟ್ ಆಗಿ ನಿಂತಾರ, ಕಲಾವಿದ್ರ ಬಹಳ ಪ್ರೀತಿಯಿಂದ ನೋಡ್ಕೊತಾರ. ನಾ ಲಾಸ್ಟ್ ಟೈಮ್ ಪುನೀತ್ ಸರ್ದ ಒಂದು ಮೂವಿ ನೋಡಿರ್ಬೇಕು ನೀವು, ದೇವ್ರ ಯಾವ್ದು ಅಂಬರೀಶ್ ಅವ್ರ ಅದಾರ ನೋಡ್ತಾರ ಸಿನಿಮಾ ಐತ್ರ ಅದು ದೊಡ್ಡ ಮನಿ ಹುಡುಗ. ಬಹುಶಃ ಆಕ್ಚುಲಿ ಆಲ್ಮೋಸ್ಟ್ ಆ ಸಿನಿಮಾ ಹಿಟ್ ಆಗಿದ್ದ ನಮ್ ಸೈಡ್. ಅದ್ ಆಕ್ಚುಲಿ ಪೂರಾ ಹುಬ್ಳಿ ಶೂಟ್ ಅದ ಅಪ್ಪ ಅವ್ರು ತಿರ್ಕೊಂಡ್ ಬೆಳ್ಕೊಂಡ್ ಡೈಲಾಗ್ ಒಂದು ಫುಲ್ ವೈರಲ್ ಆಗಿತ್ತು ನೋಡ್ರಿ. ಒಂದ್ ಎಲ್ಲ ಬರ್ದ್ ಬಿಟ್ಟಾರೆ ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಸೊ ಆಕ್ಚುಲಿ ಹುಬ್ಳಿ ಶೂಟಿಂಗ್ ಇರ್ತಾರ ಆ ಮೂವಿ ಆಲ್ಮೋಸ್ಟ್ ಎಲ್ಲ ಈ ಕಡೆ ಆಗಿದಾರೆ. ಕೆಲವೊಬ್ರು ಹೇಳ್ತಾರೆ ನಾ ಅಲ್ಲಿ ಬೆಂಗಳೂರಾಗ ನೋಡಿದ್ರೆ 50% ಜನ ಆಕ್ಚುಲಿ ಇಷ್ಟ ಪಡ್ತಾರ. ಕೆಲವೊಂದು ಜನ ಅದಾರನ ದೇವ್ರ ಬುದ್ಧಿ ಕೊಡ್ಲಿ, ಕೆಲವೊಂದ್ ಟೈಮ್ ಏನ್ ಅಷ್ಟ ಯೂಸ್ ಇರ್ತೈತಿ ನಮ್ ಕಡೆಯಿಂದ ಅಷ್ಟು ಯೂಸ್ ತಗೋತಾರ, ಆಮೇಲೆ ಆತರ ಆಗ್ಬಾರ್ದು. ಸಿಂಪತಿ. ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಏನಿಲ್ಲ ಸರ್, ಅವ್ರವ್ರ ಇಷ್ಟ ರೀ. ನಮಗಿದ ಯಾವ ರೀತಿ ಪರಿಣಾಮ ಬೀರ್ತೈತಿ ಅದಕ್ಕೆ ನೀವು ಆಲ್ಮೋಸ್ಟ್ ನೋಡ್ರಿ ಎಲ್ಲಾ ರಿಯಾಲಿಟಿ ಶೋ ಆದ್ರೂನು ಉತ್ತರ ಕರ್ನಾಟಕ ಹಾಕತಾರು. ಏನೋ ಒಂದ್ ಫಿಲ್ಮ್ ರಿಲೀಸ್ ಮಾಡಿದ್ರು ಅದ ಪ್ರಮೋಷನ್ ಬೇಕಾದ್ರೂ ಉತ್ತರ ಕರ್ನಾಟಕ ಹಾಕತಾರು. ಲವ್ ಅದ ಅಂದ್ರೆ ನಿಮ್ಗೆಲ್ಲ ಗೊತ್ತಿರ್ತದ. ಅವ್ರಿಗೆ ಗೊತ್ತದ್ರಿ ಆಲ್ಮೋಸ್ಟ್ ನಮ್ ಉತ್ತರ ಕರ್ನಾಟಕ ಮಂದಿ ಫಿಲ್ಮ್ ಅಂದ್ರೆ ಆ ರೇಂಜಿಗೆ ಸಪೋರ್ಟ್ ಮಾಡ್ತಾರ, ಆ ರೇಂಜಿಗೆ ಬೆಳೆಸ್ತಾರಿ. ನಾವ್ ನಾರ್ತ್ ದವ್ರು ಅವ್ರ ಸೌತ್ ದವ್ರು ಅಂತ ಹೇಳಿ ನಮ್ ಉತ್ತರ ಕರ್ನಾಟಕ ಮಂದಿ ಯಾವತ್ತೂ ಹಂಗ ಭೇದ ಭಾವ ಮಾಡಿಲ್ಲ. ಕಟೌಟ್ಗಳಿಗೆ ಮಾಲಿ ಹಾಕೋದು, ಹಾಲ್ ಹಾಕೋದು ಆಲ್ಮೋಸ್ಟ್ ಹಂಗಾಗಿ ನಮ್ ಉತ್ತರ ಕನ್ನಡ ಜನ ಸ್ವಲ್ಪ ಬಹಳ ಎಲ್ಲಾರ್ಗು ಬೆಳ್ಸೋದು ಆತು, ಎಲ್ಲದಕ್ಕೂ ಪ್ರಮೋಷನ್ ಒಂದು ಸಿನಿಮಾ ರೆಡಿ ಆದವಾಗ ಪ್ರಮೋಷನ್ ಎಲ್ಲ ಈ ಕಡೆ ಬರ್ತಾರ. ಫುಲ್ ಎಲ್ಲಾ ಕಡೆ ಪ್ರಮೋಷನ್ ಮಾಡ್ಕೊಂಡು ಹೋಗ್ಬೇಕ. ಸಿನಿಮಾ ಹೋಗಿ ನೋಡಿದಾಗ ನಮ್ಮ ಯಾವ್ದು ಉತ್ತರ ಕರ್ನಾಟಕ ಆರ್ಟಿಸ್ಟ್ ಇರಲ್ಲ, ಅಲ್ಲಿ ಬೇಜಾರಾಗತ್ತ. ಯಾಕೆ ನಮ್ ಉತ್ತರ ಕರ್ನಾಟಕ ಆರ್ಟಿಸ್ಟ್ ನವ್ರನ್ನ ಹಾಕೊಂಡ್ ಫಿಲ್ಮ್ ಅದು ಮಾಡುವರು ಬರ್ತೈತೆ. ಈಗಂತೂ ಮಾಡತ್ತಾರ. ನೀವು ಹೇಳುದ ಸ್ವಲ್ಪ ಹಿಂದಿಂದ, ಬಟ್ ಈಗ ನಾವ್ ನೋಡೋದ್ರ ಪ್ರಕಾರ ಎಲ್ಲಾ ಉತ್ತರ ಕರ್ನಾಟಕ ಆರ್ಟಿಸ್ಟ್ಗಳು ಅದಾರು, ಮಾಡತಾರು, ಹೊಂಟಾರು, ಬೆಳ್ಯಾತಾರು. ಇವತ್ತ ಬಾಳವನ್ನ ಹೋದ್ರು, ಹನುಮಂತನ ಕಪ್ ತಗೊಂಡ್ ಬಂದ್ರು. ಸ್ವಲ್ಪ ಖುಷಿ ಅನ್ಸತ್ತೆ ನಮ್ಗೊಂದ್ ಹಿಂದೆ ನಾವು ಉತ್ತರ ಕರ್ನಾಟಕ ಮಂದಿಪ್ಪ ಅಂತ ಹೇಳಿ ಎಲ್ಲೂ ಹೋಗಿ ಕಾಲರ್ ಎತ್ಕೊಂಡ್ ಹೇಳಕ್ ನಮ್ಗೊಂದು. ಅಂದ್ರೆ ನಿಮಗ್ ಏನಾರ ಚಾನ್ಸ್ ಬಂದದ ಇದ ಫಿಲ್ಮ್ದಾಗ ಕಡೆಯಿಂದ ಡೈರೆಕ್ಟರ್ ಕಡೆಯಿಂದ ಆಗ್ಲಿ ಯಾವ್ದೇ ಹೀರೋಗಳ ಕಡೆಯಿಂದ ಆಗ್ಲಿ? ಒಂದ್ 2 ಮೂವಿ ಆಗ್ಯಾವನ ಈಗ ಸದ್ಯಕ್ಕ. ಜುಲೈ ತನಕ ಬರ್ಬೋದನ್ನ. ಒಂದ್ ಸಿನಿಮಾದಾಗ ಫುಲ್ 3 ಹೀರೋಗಳದಾಗ ನಾನು ಒಬ್ಬ ಹೀರೋ. 3 ಮಂದಿ ಲೆವೆಲ್ ಅಂತ ಕ್ಯಾರೆಕ್ಟರ್ ಇರ್ತಾರ. ಅವ್ರಿಬ್ರು ಆ ಸೈಡ್ದವ್ರು ಇರ್ತಾರ, ಒಬ್ಬ ನಾ ಇಲ್ಲಿ ಉತ್ತರ ಕರ್ನಾಟಕ ನೋಡ್ತೀನಿ. ಮತ್ತೊಂದು ಪ್ರೇಮ ಮಧುರಮ್ ಅಂತ ಹೇಳಿ ಮೊನ್ನೆ ಧ್ರುವ ಸರ್ಜಾ ಅವ್ರ ಟೀಸರ್ ರಿಲೀಸ್ ಮಾಡಿದ್ರು. ಅದ್ರಾಗ ಕಳ್ಳನ್ ಪಾತ್ರ ಕೊಟ್ಟಾರ. ಆ ಪಿಕ್ಚರ್ದಾಗ ಹುಡುಗಿರ್ತೀನಿ. ಅದ್ರಾಗ ಉತ್ತರ ಕರ್ನಾಟಕ ಭಾಷೆ ಮಾತಾಡ್ತೇನ್ರಿ ಅಂದಾಗ ನಾವು ಒಪ್ಕೊಂಡಿದ್ದೆ. ಸೊ ಅದ್ರಾಗ ಉತ್ತರ ಕರ್ನಾಟಕ ಭಾಷೆನ ಮಾತಾಡ. ಯಾಕಂದ್ರೆ ನೋಡ್ರಿ ನಮ್ಮ ಇದು ಎಕ್ಸ್ಕ್ಲೂಸಿವ್ ನಮ್ ಯೂಟ್ಯೂಬ್ ಚಾನಲ್ ಮುಖಾಂತರ ಅನ್ನ ಈಗ ರಿವೀಲ್ ಮಾಡಕತ್ತಾರ. ನೆಕ್ಸ್ಟ್ ಎಲ್ಲಾರು ಹೋಗಿ ಅವ್ರನ್ನ ಥಿಯೇಟರ್ ಒಳಗೆ ನೋಡ್ರಿ ಬರ್ತೈತ್ರ. ಆಲ್ಮೋಸ್ಟ್ ಈಗ ಒಂದಂತೂ ಪೂರಾ ಕಂಪ್ಲೀಟ್ ಆಗೈತೆ, ಡಬ್ಬಿಂಗ್ ಎಲ್ಲಾ ಮುಗಿದೋತನ. ಏಪ್ರಿಲ್ ಮುಂದೆ ಜುಲೈ ತನಕ ಬರ್ಬೋದ್ರ. ಅದು 2 ತಿಂಗಳು ಬಿಟ್ಟ 2 ಹಿಂದ ಮುಂದೆನ ಅದ. ಆಮೇಲೆ ನಮ್ದು ಇಲ್ಲಿ ಬೆಳಗಾವ್ ನಡೆದೈತ್ರಿ ಅನಂತ ಪೈನ ಅಂತೇಳಿ ದೊಡ್ಡ ಅನಂತ ಪೈನ ಅಂತೇಳಿ ಕಾಕ ಅಂತ ಹೇಳಿ ಬೆಳಗಾವ್ದಾರ. ಅದ್ರಾಗೂ ದೋಸ್ತಿನ ಕ್ಯಾರೆಕ್ಟರ್ ಮಾಡೀನಿ. ಇದ್ರಾಗಂತೂ ಪೂರಾ ಉತ್ತರ ಕರ್ನಾಟಕ ಐತಿ. ಬೆಳಗಾವ್ ಅನಂತ ಪೈನ. ನಿಮಗ್ರಿ ನನ್ ಆಲ್ಮೋಸ್ಟ್ ಕನ್ನಡ ಒಳಗಂದ್ರೆ 2 ಸಿನಿಮಾ ಮುಗ್ದೈತ್ರಿ. ನಿನ್ನ ನೆನಪಿನಲ್ಲಿ ಅಂತ ಹೇಳಿ, ಇನ್ನೊಂದು ಕರಾಸ್ತ್ರ ಅಂತ ಹೇಳಿ ಅದು ಇನ್ನು ಇವಾಗ ಎಲ್ಲ ನಡೆಯತೈತೆ. ಆಲ್ಮೋಸ್ಟ್ ಎಲ್ಲ ಡಬ್ಬಿಂಗ್ ಅದಿದೆಲ್ಲ ಅದ್ ಮಾಡಿ ಲಾಕ್ಡೌನ್ ಟೈಮ್ದಾಗ ಮಾಡಿದೆ. ಬಟ್ ನಿಮ್ಗೆ ಗೊತ್ತಿಲ್ಲ ಕೋವಿಡ್ ಸಂಬಂಧ ಎಲ್ಲಾ ಫಿಲಮ್ಸ್ ಎಲ್ಲ ಇದ್ ಮಾಡಿದ್ರು. ಆಮೇಲೆ ತೆಲುಗು ಒಳಗ ಒಂದ್ ಮಾಡಿದ್ದೆ ರೀ, ತಂತ್ರಮ್ ಅಂತ ಹೇಳಿ. ಅದು ಆಲ್ಮೋಸ್ಟ್ ರಿಲೀಸ್ ಆಗೈತಿ. ರಿಲೀಸ್ ಆಗಿ ಎಲ್ಲ ಬರ್ತದ್ರಿ ತೆಲುಗು ಬರೋದಿಲ್ಲ, ಅವ್ರು ಹೇಳ್ಕೊಟ್ಟಿದ್ಮೇಲೆ ಹೇಳಿದ್ರಿ. ಹೇಳಿದ್ರಿ. ಇನ್ನೊಂದು ಕ್ಯೂರಿಯಾಸಿಟಿ ಇದೆ, ನಿಮ್ ಮದರ್ ಟಂಗ್ ಯಾವ್ದು? ನಮ್ಮ ಮದರ್ ಟಂಗ್ ಮಲಯಾಳಂ. ಮಲಯಾಳಂ. ಹಾ ರೀ.
ಬಟ್ ನಿಮ್ಗ ಮಲಯಾಳಂದಾಗ ಮಾಡ್ಬೇಕಂತ ಇಷ್ಟ ಏನ್ ಕನ್ನಡದಾಗ ಮಾಡ್ಬೇಕಂತ ಇಷ್ಟ? ಹುಟ್ಟಿ ಬೆಳೆದಿಲ್ಲ ಇಲ್ಲ ರೀ ಮತ್ ನಾ ಹೆಂಗ್ ಬಿಟ್ಕೊಡ್ಲಿ. ಎಸ್ ನಿಮ್ದು ಪ್ರಾಪರ್ ಕೇರಳ ರೀ. ಕೇರಳ. ಹಾ ಮಮ್ಮಿ ಊರ್ ಕೇರಳ. ಮಮ್ಮಿ ಅವ್ರ ಸುಮ್ಮನ್ ಬರಂಗ. ಹಾ ಪಪ್ಪ ಊರು ಇಲ್ಲೇ ಹೇಳಿದಾರ. ಬಟ್ ಮದರ್ ಟಂಗ್ ಅಂತ ಕೇಳಿದ್ರು, ಸೊ ಮದರ್ ಟಂಗ್ ಹೇಳಬೇಕಾಗ್ತದೆ ಆಲ್ಮೋಸ್ಟ್. ಬಟ್ ರಿಲೇಟಿವ್ಸ್ ಎಲ್ಲ ಇರೋದಿಲ್ಲ ಕೇರಳ ಸೈಡ್ ಇದೆಲ್ಲ ಅಲ್ಲ. ಈಗ ನಾವು ಕೇಳ್ಪಟ್ಟು ಸ್ಟೆಫಿ ಅವರಿಗೆಲ್ಲ ಬಾಳ ಪ್ರಪೋಸಲ್ ಬರ್ತಾವ ಇನ್ಸ್ಟಾಗ್ರಾಮ್ದಾಗ, ಹುಡುಗರೆಲ್ಲ ಮೆಸೇಜ್ ಮಾಡ್ತಾರೆ. ಇಲ್ಲ ಎಲ್ಲಾರು ನಂಗೆ ಅಕ್ಕ ಅಂತ ಕರೀತಾರೆ. ನೀವು ರಿವೀಲ್ ಮಾಡ್ರಿ. ಆಲ್ಮೋಸ್ಟ್ ಎಲ್ಲ ನಮ್ಮ ಉತ್ತರ ಕರ್ನಾಟಕ ಹುಡುಗರ ಮನಸ್ಸು ಕದ್ದು ಬಿಟ್ಟದಾರ್ರಿ. ಇನ್ಸ್ಟಾಗ್ರಾಮ್ ಅಂದ್ರ ನಾ ಈಗ ಏನ್ ಇದಾಗಿ ಬಿಟ್ಟದನ, ಮುಂಜಾನೆ ಕ್ರಿಯೇಟ್ ಮಾಡಿದ್ರೆ ಸಂಜೆಗೆ ಡಿಲೀಟ್ ಮಾಡ್ಬೋದು ನೀವು ಐಡಿ. ನೀವು ಏನ್ ಬೇಕಾದ ಯಾರಿಗ್ ಬೇಕಾದಾರ ಅಂದ. ಸೊ ಇನ್ಸ್ಟಾಗ್ರಾಮ್ ಐತಿ, ನಾವು ಸ್ವಲ್ಪ ಮೀಡಿಯಾದಾಗ ಮಂದಿ ಕಾಣ್ತಬೇಕು, ಒಬ್ರು ಹಂಗು ಅಂತಾರ, ಒಬ್ರು ಹಿಂಗು ಅಂತಾರ. ಬಟ್ ಆಲ್ಮೋಸ್ಟ್ ನನಗ್ ಒಂದ್ ಪ್ರೀತಿ ಸಿಕ್ಕಿದ ಅಂತ ಹೇಳಿದ ಒಂದ್ ಅಕ್ಕ ಸ್ಥಾನ ನಂಗೆ ನೋಡ್ಕೋತಾರೆ ಎಲ್ಲಾ ಹುಡುಗರು. ನಂಗೆ ಅದೊಂದ್ ಭಾಳ ಖುಷಿ ಅನ್ಸಿ. ಎಸ್ ಅದೊಂದ್ ಅಕ್ಕ ಅನ್ನೋ ಸ್ಥಾನನ ಬೇರೆ ರೀ. ನಾವು ಈಗ ಜಾಸ್ತಿ ತಲೆ ಕರ್ಸೋಣ, ಏನು ಮೆಸೇಜ್ ಬಂದು ಚಲೋ ಮಾತಾಡ್ದ, ಅಣ್ಣ ಅಕ್ಕ ಮಾತಾಡ್ದ, ಹ್ಞೂ ತಮ್ಮ ಆರಾಮ, ರಾಂಗ್ ಮಾತಾಡ್ದ ನಾವು ಅವ್ರ ಜೋಡೆ ಅದ್ನ ಮಾಡ್ಕೊತ್ಕೊಂಡ್ರಂಗಿಲ್ಲ, ಸೀದಾ ಬ್ಲಾಕ್ ಹಾಕಿ ಆತರ ಏನಾರ ಅಕ್ವರ್ಡ್ ಫೀಲ್ ಆಗುವಂತದ್ ಯಾವ್ದಾರ ಒಂದು ಮೆಸೇಜ್ ಅದು ಹಾ ಬಂದಿರ್ತಾವ್ರೆ. ಬಾಳ ಇಲ್ಲಿ ಟಚ್ ಆಗುವಂತ ಕಮೆಂಟ್ ಏನಾರ ಇತ್ತಂದ್ರ ನಾ ಪರ್ಸನಲಿ ನಾನು ಅವ್ರಿಗೆ ಮೆಸೇಜ್ ಹಾಕಿರ್ತೀನಿ, ಈ ತರ ಕಮೆಂಟ್ ಮಾಡಿದಾನ ಏನ್ ಅರ್ಥ ಮಾಡ್ತೀನಿ, ಹಿಂಗ್ ಅಂದಬಾಕ್ ಹಿಂಗಿಲ್ಲ ಹಿಂಗೈತಿ, ಓ ಸಾರಿ ಅಣ್ಣ ಸಾರಿ ನಾ ಹಿಂಗ್ ಮಾಡ್ಕೊಂಡು ನಿನಗೆ ಕಮೆಂಟ್ ಹಾಕಿದೆ ಸಾರಿ ಅಣ್ಣ, ಅವ ಕಮೆಂಟ್ ಲೇಟ್ ಮಾಡ್ಕೊತಾನ, ಆಮೇಲೆ ಸಾರಿ ಮಾತ್ರ ಫ್ರೆಂಡ್ಶಿಪ್ ಹಿಂಗ ಬಹಳಷ್ಟು ಆಗಿರೋ. ಬಟ್ ಕೆಲವೊಂದು ಅಪಾರ್ಥಗಳು ಮಾಡ್ಕೊಂಡ ಬ್ಯಾಡ್ ಕಮೆಂಟ್ ಹಾಕಿರ್ತಾರ ಒಬ್ಬೊಬ್ರಂತೂ ಮಿತಿಮೀರ್ ಮೊಬೈಲ್ ಕೈಯಾಗಿರ್ತೈತಿ, ಏನ್ ಫ್ಯಾಮಿಲಿ ಟೆನ್ಷನ್ ಇರಂಗಿಲ್ಲ, ಖಾಲಿ ಆರಾಮ್ ತಿನ್ಕೋತ ಅವ್ರಿಗಂತೂ ಏನ್ ಹೇಳಂಗಿಲ್ಲ. ಪದ್ಧತಿ ಏನ್ ಮನ್ಸಿಗೆ ಬರ್ತೈತಿ ಎಲ್ಲ ಕಮೆಂಟ್ಗಳು ಹಾಕೋತಿರ್ತಾರ, ಅವ್ರಿಗೇನ್ ಹೇಳುದು ಬೇಡಣ. ಇಲ್ಲಿ ಯಾವ್ದೋ ಒಂದು ಮುಂದಿನ ಪರ್ಸನ್ ಬಗ್ಗೆ ಪೂರಾ ಮಾತಾಡ್ಕೊಂಡ ತಿಳ್ಕೊಳ್ಕೊಂಡ ಇದ್ ಏನ್ ಮೇಡಮ್. ಈಗ ಮೊನ್ನೆ ಒಂದ್ ರೀಲ್ಸ್ ಬಗ್ಗೆ ಹೇಳ್ಬಿಟ್ಟು ನಾನು ಒಂದ್ ರೀಲ್ಸ್ ಮಾಡಿದ್ದೆ. ನಾನ್ ನಿತ್ಯತನು ಒಂದ್ ಹುಡುಗ ಬರ್ತಾನ, ರಾಜ ಅಂತ ಜಾಬುರಿಲ್ಲಿ, ಯಾಕೋ ಅಂತನು ನಿಮ್ಮಪ್ಪ ಸತ್ತ ಅಂತ. ನಾ ಅದಕ್ಕ ಅಯ್ಯೋ ಹಂಗ ನೀ ಎಲ್ಲಿ ಮತ್ತ ರೊಕ್ಕ ಕೇಳಾಕ್ ಬಂದೆ ಆಮಲ್ಪ ಅಂತಾರ ಶಾಕ್. ಕೆಲವೊಬ್ರಿಗೆ ಅನಿಸ್ತ ಅಪ್ಪ ಅಂದ್ರೆ ಕಿಮ್ಮತ್ತಿಲ್ಲ ಹಂಗ ಆತರ. ಆಕ್ಚುಲಿ ಹಂಗಿಲ್ಲ. ನಾವು ಸಣ್ಣ ಉಪೇಂದ್ರ ಸಿಂಹನ್ ಉಳ್ದವ, ನಂದ್ ರೀಲ್ಸ್ ಆತು ಯೂಟ್ಯೂಬ್ ಆತು ಭಾಳ ಇಟ್ಟಿಷ್ಟು ನೋಡ್ರಿ ಸ್ವಲ್ಪ ಏನಾರ ಅರ್ಥ ಆಗ್ತಾವ. ಆ ರೀಲ್ಸ್ದಾಗ ಒಂದ್ ಏನ್ ಹೇಳಿನಪ್ಪ ಅಂದ್ರ, ನಾನು ಫ್ಯಾಮಿಲಿ ಮನಿ ಜವಾಬ್ದಾರಿಯಿಂದ ಕುಡು ಸಾಯು ಮನುಷ್ಯನ ಮಕ್ಳು ಆ ತರ ಬೇಜವಾಬ್ದಾರಿ ಆಗ್ತಾವ ಅಂತ. ಸಣ್ಣ ಸಣ್ಣ ಮಕ್ಕಳ ಹಿಂತಿನ ಕುಡುದು ಬಿಟ್ಟು ಹೋಗುವಂತ ಬೇಜವಾಬ್ದಾರಿ ಮನುಷ್ಯನ ಮಕ್ಕಳ ಇದೇ ತರ ಆಕಾವ. ಅವಂಗೂ ಅಪ್ಪ ಅಂದ್ರ ಅಷ್ಟ ಇದಿಲ್ಲ. ಅದ್ ಆಕ್ಚುಲಿ ಸ್ಟಾರ್ಟಿಂಗ್ ಕಾಮಿಡಿ ಬರುತ್ತೆ, ಬಟ್ ಲಾಸ್ಟ್ ಹೇಳ್ತೀನಿ ನಾವು ನಮ್ಮ ಅಪ್ಪ ಬಾಳ ಸಲ ಹೇಳು ಕುಡಿಬೇಡ ಅಂತ ಹೇಳಿ ಹೇಳ್ಕೊತ ಹೋಗಿನ ಇಲ್ಲಿ. ಬಟ್ ಬಹಳಷ್ಟು ಬಂದಿರ್ತಾವ ಹಿಂಗ್ ಕಮೆಂಟ್ಗಳ, ಎಲ್ಲರಿಗೂ ಎಲ್ಲಿ ಹೇಳ್ಕೊತ ಕುಂದ್ರಾಕ್ ಆಗುದನ್ನ ನಮ್ಮ ಮನಸ್ಸಾಕ್ಷಿಲಿ ನಾವು ಕರೆಕ್ಟ್ ಆಗಿರ್ತವ. ಒಂದ್ಸಲ ಬಂದಿರ್ತಾವ ಅಕಸ್ಮಾತ್ ನಾವು ಏನೋ ಸ್ವಲ್ಪ ಗಡಬಡಿಯಾಗಿ ಟೆನ್ಷನ್ ಆಗಿ ಏನೋ ಡೈಲಾಗ್ ಮಿಸ್ ಆಗಿ ಏನೋ ಬತ್ತು ನಮ್ಮಿಂದನೂ ತಪ್ಪಾಗಿರ್ತಾವ, ಆಮೇಲೆ ನೆಕ್ಸ್ಟ್ ಹುಡುಗಾಗಿ ಇದು ಮಾಡಬಾರ್ದು ಅಂತ. ಬಟ್ ದೇವ್ರ ಪುಣ್ಯದಿಂದ ಇನ್ನೂ ತನಕ ಯಾವ್ದೋ ಒಂದು ಕಂಟ್ರೋಲ್ಸಿ ಆತನ ಹಿಂಗ್ ಮಾಡಿದ್ದಿ ನೀನ್ ಸಾರಿ ಕೇಳು, ಇದ್ ಮಾಡಿದ್ದಿ ಇದು ತಪ್ಪ ಅಂತ ಕೇಳು, ಹಿಂಗ್ ಏನೂ ಮಠ ಬಂದಿಲ್ಲ. ಯಾಕಂದ್ರೆ ನಾವು ಎಡಿಟಿಂಗ್ ಮಾಡೋದನ್ನ ನಾನು ಭಾಳ ಬ್ರಿಟಿಷ್ ನೋಡ್ತಾನ, ಏನ್ ಅಂದನ್ ನಾನು ಯಾರಿಗಾರ ಏನಂದ ಈ ತರ ಈ ಮಾತಿನಾಗ ಏನಾರ ಹರ್ಟ್ ಐತೀನಿ ಯಾರಿಗೆ ಇದ್ರ ಅದನ್ನ ವಿಡಿಯೋನು ಪೂರ ಡಿಲೀಟ್ ಮಾಡಿಬಿಡ್ತೀನಿ, ಮತ್ತೆ ನೆಕ್ಸ್ಟ್ ಮಾಡ್ತಾರೆ ಬೇಡ. ಯಾಕಂದ್ರ ಯಾರಿಗೇನು ಅನ್ನಕ್ ನಮ್ಗೆ ಹಕ್ಕಿಲ್ಲ. ಯಾವ್ದೋ ಒಂದು ಕೆಲಸ ಬಗ್ಗೆ ಅವಶ್ಯಕತೆ ಇಲ್ಲ. ಯಾಕ ನಮ್ಮನ್ನ ಎಲ್ಲಾ ಜನ ಪ್ರೀತಿ ಮಾಡ್ತಾರೆ, ಎಲ್ಲಾರು ನಮ್ಮವ್ರ ಫಿನಿಶ್, ಎಲ್ಲಾರು ನಮ್ಮವ್ರ. ಯಾರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ, ಯಾರ ಕೆಲ್ಸದ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ನಮ್ಮನ್ನ ನೋಡಿ ನಗತಾರ, ಖುಷಿ ಪಡ್ತಾರ, ಮಕ್ಕಳ ತರ ಪ್ರೀತಿ ಕೊಟ್ಟಾರ, ನಾವು ಅಷ್ಟೇ ಅವ್ರಿಗೆ ಗೌರವ ಕೊಡ್ಬೇಕು ಹೊರತು ಅದ್ರಾಗ ಲೆವೆಲ್ಟಿ ನೋಡಿ ಆದಿದ್ ನೋಡಿ ಮಾತಾಡೋ ಅವಶ್ಯಕತೆ. ಅಂದ್ರೆ ಅವ್ರಿಗೆ ಹಿಂದಿನ ಕಷ್ಟ ಗೊತ್ತಿರಲ್ಲ, ಹೆಂಗ್ ಮಾಡಿರ್ತಾರ ಎಷ್ಟ್ ಅದ ಅವ್ರ ಒಟ್ಟು ನಿತ್ಯದ ಕೈಯಾಗ ಫೋನ್ ಐತೆ ಅಂದ್ಕೊಂಡ ಅದ ಅದನ್ನ ಏನ್ ತಲೆ ಕೆಡ್ಸ್ಕೊಳಂಗಿಲ್ಲ, ಇಗ್ನೋರ್ ಮಾಡಿ ಹೋಗ್ಬಿಡು. ತಿಳಿಸಿ ಹೇಳು, ತಿಳ್ಕೊರ್ ಮನುಷ್ಯ ಇದ್ರೆ ತಿಳಿಸಿ ಹೇಳ್ಬೇಕು. ಇಲ್ಲ ಅಂದ್ರ ಅವ ಹಂಗ ಅದನಪ್ಪ ಅಂದ್ರ ನಮಸ್ಕಾರ ನಾ ಬಿಟ್ಬೋದು ಅಷ್ಟೇ. ನೀವು ಸೆಟ್ದಾಗ ವಿಡಿಯೋ ಮಾಡ್ಬೇಕಾದ್ರೆ ರಾಜುನ ಹೆಂಗಿರ್ತಾರಂತ ನೀವ್ ಹೇಳ್ಬೇಕ್ರಿ, ನೀವ್ ಹೆಂಗಿರ್ತೀರಂತ ರಾಜುನ ಹೇಳ್ತಾರ. ಅಕ್ಕಿನ ಕೇಳ್ಬಿಡ್ರಿ ಫಲ, ಯಾಕಂದ್ರ ನಾ ಹೇಳಾಕೈತಿ ಮತ್ತ ಬಾಳ ಟೈಮ್ ಫಸ್ಟ್ ನಡೆಸಲಿ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ದು ಯಾವ್ದೋ ವಿಡಿಯೋ ಸ್ಟಾರ್ಟ್ ಆಗ್ಲಿ ರೀ 90% ಫುಲ್ ಕಾಮಿಡಿನೇ ಇರ್ತೈತ್ರಿ. ಸೀರಿಯಸ್ ಹತ್ರ ಯಾರು, ಯಾಕಂದ್ರೆ ಡೈರೆಕ್ಟರ್ ಖುದ್ದ ಕಾಮಿಡಿ ಮಾಡ್ತಿರ್ತಾನಲ್ಲ. ಏನಾರ ಒಂದ್ ಸೀರಿಯಸ್ ಏನಾರ ಇಲ್ಲ ಇದು ಸ್ವಲ್ಪ ಸೀರಿಯಸ್ ಐತಿ, ಸ್ವಲ್ಪ ಇಮೋಷನಲಿ ಹೇಳ್ಬೇಕ, ಇಲ್ಲ ಭಾಳ ಸ್ವಲ್ಪ ಸಿಟ್ಲಿ ಹೇಳ್ಬೇಕಂದ್ರ ಈ ಮನುಷ್ಯ ಮಕ್ಕ ನೋಡಿ ನಮ್ಗೆ ನಗು ಬಂದ್ಬಿಡ್ತೈತಿ. ಆ ಮನುಷ್ಯನ ಹಂಗಿರ್ತಾನ. ಸೊ 10% ಸ್ವಲ್ಪ ಸೀರಿಯಸ್ ಇರ್ತಾರ,
ಏನಾರ ಜಾಸ್ತಿ ನಾವು ಮಾತಾಡೋದೇನ್ ಡೈಲಾಗ್ ಗಳಾಗ ಹೇಳಿ ತಲೆ ಕೆಟ್ಟಾಗ ಅಲ್ಲೊಂದ ಬೈತಾರ ಎಲ್ಲರಿಗೂ ಬೈತಾರ, ಇನ್ಕ್ಲೂಡಿಂಗ್ ಎಲ್ಲಾರು, ನನ್ನ ಹಿಡಿದ ಎಲ್ಲಾರು ಬೈದಾಗ ಅಲ್ಲಿ ಸ್ವಲ್ಪ ಶಾಂತ ಆಕೇವ್, ಹೋಪ ಈ ಮನುಷ್ಯ ಪಿ ಏರೈತೆ ಅಂತ ಹೇಳಿ ಸುಮ್ನ ಆಗ್ತೇವಿ. 5 ನಿಮಿಷ ಆದ್ಮೇಲೆ ತಾನ ಮತ್ ನಗ ಚಾಲೂ ಮಾಡ್ತಾನೆ. ಅನಿಸ್ತೈತ್ರಿ, ಬಯಬೇಕಾರ ಬಾಳ ಅನ್ಸ್ತೈತ್ರಿ. ಈಗ ನೀವ್ ಹೇಳ್ರಿ ಮೇಡಮ್ ಅವ್ರ ಹೆಂಗಿರ್ತಾರ ಸೆಟ್ದಾಗ? ಇರ್ತಾರೆ, ಅವ್ರ ಮೂಡ್ ಪ್ರಕಾರ ಇರ್ತಾರೆ. ಬಟ್ ಅವ್ರ ಮೂಡ್ ಪ್ರಕಾರ ಈಗ ಶೂಟಿಂಗ್ ಮಾಡಿರ್ತಂದ್ರ ತಾನ ಹುಮ್ಮಲೆ ಮಾಡ್ತಿರ್ತಾರೆ. ಮೂಡ್ ಇರ್ಲಿಕ್ಕೆ ನನ್ ಮುಂದೆ ಹೇಳಕ್ ಅವ್ ನನ್ ಮೂಡ್ ಇಲ್ಲ ಅಂತ ಹೇಳಿ ಬಿಟ್ಟಿ ಬ್ಯಾಸರಗಳು ಮಕ್ಕಳ ಮ್ಯಾಲ ಕಾಣ್ತಾರ. ಈಗ ಅಷ್ಟೇ ಅಲ್ರಿ ಎಲ್ಲಾ ಆರ್ಟಿಸ್ಟ್ಗಳ ನೀವ್ ಎಷ್ಟ್ ಆಕ್ಟಿವ್ ಅದಾನು, ನೀವು ಯಾವ ಲೆವೆಲ್ ಹಿಂಗ್ ಮಾಡಾಕ್ ಹಿಂಗ್ ತಲ್ಯಾಗ ಐತೆ ಇಲ್ಲೋ, ಏನ್ ಬ್ಯಾಸರ ಬಂದೈತು ಎಲ್ಲಾ ನಮ್ಗೆ ಗೊತ್ತಾಗತ್ತೆ. ಬಟ್ ಏನ್ ಮಾಡಕ್ ಬರಲ್ಲ. ಈಗ ನಮ್ ಟೀಮ್ ಫಿಕ್ಸ್ ಇರ್ತೈತೆ, ಹೊರಗಿನ ಯಾರ ಆರ್ಟಿಸ್ಟ್ ಬಂದಿರ್ತಾರ, ಕರ್ಸಿರ್ತು ಲೊಕೇಶನ್ ಹೋಗಿ ನೋಡಿ ಬಂದಿರ್ತು, ಹೋಗೋದಿರ್ತೈತಿ. 10 ಗಂಟೆಗೆ ಸ್ಟಾರ್ಟ್ ಮಾಡ್ಬೇಕಂತ ಪ್ಲಾನ್ ಮಾಡಿದಾಗ ಒಂದಾದ್ರೂ ಇನ್ನೂ ಚಾಲು ಆಗಿರಂಗಿಲ್ಲ. ಎಲ್ಲಾ ಟೆನ್ಷನ್ ಇರ್ತಾವಲ್ಲ ತಲ್ಯಾಗ. ಆಲ್ಮೋಸ್ಟ್ ಸ್ಕ್ರಿಪ್ಟ್ ಬರಂಗಿಲ್ಲ, ಎಲ್ಲಾ ತಲ್ಯಾಗ ಇರ್ತಾವ. ಇವ್ರು ಒದರಾಡೋ ಗದ್ದಲ್ನಾಗ ಯಾವ್ದೋ ಒಂದ್ ಡೈಲಾಗ್ ಮಿಸ್ ಆದವು, ಇವ್ರು ಅಪ್ಲೋಡ್ ಆಗ್ಬೇಕು, ಅದೆಲ್ಲ ಮತ್ ನನ್ ಮೇಲೆ ಬರೋದ್ರಿ. ಟೀಮ್ ವರ್ಕ್ ಅಂದ್ರಕ ಕೆಲವೊಂದು ಕೆಲ್ಸಗಳು ಇರ್ತಾವ. ಒಂದ್ ಶೂಟಿಂಗ್ 2 ಶೂಟಿಂಗ್ ಆಗ ಗೊರ್ತಾ ಮಾಡ್ಕೊಂಡಿರ್ಬೇಕು. ಏನೇನ್ ನಮ್ ಜವಾಬ್ದಾರಿ ಇರ್ತಾವ ಅದ್ ಮಾಡ್ಕೊಂಡ್ರೆ ನಾವೆಲ್ಲ. ಮತ್ ನನ್ ಸಿಟ್ಟ ನಾ ಬೇಯ್ದೇನ್ ಇಷ್ಟಾನ 5 ನಿಮಿಷ ಇರೋದು. ಬಟ್ ಬಾಳ ಭಯಂಕರ ಸುನಾಮಿ ಇರತ್ತೆ. ಮೊನ್ನೆ 2 ಲಕ್ಷ ರೂಪಾಯಿ ಕ್ಯಾಮರಾ ನಾ ತೊಂದ್ ಹೆಟ್ ಬಿಟ್ನಿ ನೆಲಕ್ಕೆ. ಇಲ್ಲ ನಾ ಅದು ಬ್ಯಾಗ್ನಾಗಿತ್ತು, ಲೆನ್ಸ್ ಅಷ್ಟೇ ಕೈ ಇತ್ತು, ಕ್ಯಾಮ್ರಾ ಏನಾಗಿರ್ಕಿಲ್ಲ. ಮೊನ್ನೆ ಅದು 1 ತಿಂಗಳ ಹಿಂದಾಗಿದ್ದ. ಸೊ ಒಂದ್ 5 ನಿಮಿಷ ಇಟ್ಟಿರ್ತದೆ. ಬಟ್ ಆಮೇಲೆ ಎಲ್ಲ ನಾರ್ಮಲ್ ಆಕಾವ್. ಬಟ್ ಒಂದ್ ಹೆಂಗಿರುತ್ತ ಒಂದ್ ಟೀಮ್ದಾಗ ಲೀಡರ್ ಅನ್ನೋದು ಇರ್ತದಲ್ಲ, ಬಾಳ ಕಷ್ಟ ಐತಿ. ಬಾಳ ಕಷ್ಟ, ಬಾಳ ಈಸಿ ಅನ್ಸುತ್ತೆ ಎಲ್ಲರಿಗೂ. ಬಟ್ ಬಾಳ ಕಷ್ಟ ಐತಿ. ಯಾಕಂದ್ರ ಎಲ್ಲಾ ಆರ್ಟಿಸ್ಟ್ ಟೈಮ್ ಟು ಟೈಮ್ ಕರ್ಸ್ಬೇಕು, ಮಾಡ್ಬೇಕು, ಹೇಳ್ಬೇಕು, ತಿಳಿಸ್ಬೇಕು. ಹಿಂಗ ರಿಯಾಕ್ಷನ್ ಬರ್ಲಿ, ಡೈಲಾಗ್ ಹಿಂಗ ಬರ್ಲಿ, ನಗು ಎಲ್ಲಾ ತಿಳಿಸಿ ಹೇಳ್ಕೊಂಡ್ ಎಲ್ಲಾ ಶೂಟಿಂಗ್ ಮುಗಿಸ್ ಮನಿ ಬರೋಗಳ ಪರಿಸ್ಥಿತಿ ಕೆಟ್ಟ ಹೋಗಿರ್ತಾನ. ಬಟ್ ಒಂದ್ ಈಸಿ ಏನು ಅನ್ಸತ್ ಮಂದಿಗೆ. ಈ ಫೀಲ್ಡ್ ಬಂದ್ರು ಇಷ್ಟ ಆಗಿಬಿಟ್ರಿ, ಮನಿಗ್ ಮಗ ಅಲ್ಪ ಅನ್ನೋ ರೇಂಜ್ ಆಗ್ಬಿಟ್ಟು ಅಂತ. ಬಟ್ ಖುಷಿ ಅನ್ಸತ್ತೆ. ಮನ್ಯಾರ ಅಂತಾರ ಇಷ್ಟು ಬಿಜಿ ಆಗಿ ಅದಾನ, ಕೆಲ್ಸದಾಗ ಬಿಜಿ ಅದಾನ, ಮಂದಿ ಖುಷಿ ಪಡತ್ತಾರ, ನೋಡ್ನಾಗತ್ತಾರ, ಸಾಕು ಅಂತ ಅವ್ರಿಗೂ ಒಂಥರ ಖುಷಿ. ಬಟ್ ಆಕಾವನ ಬಾಳ ಆಕಾವ. ಈಗನ ಎಸ್ಪೆಷಲಿ ನೀವಂತೂ ಈಗ ನಮ್ಮ ಆಲ್ ಕರ್ನಾಟಕದಾಗ ಆಲ್ ಟೈಮ್ ಫೇವ್ರೇಟ್ ಆಗಿದ್ರಿ. ಅದ್ ಹೆಂಗಿರ್ತದ ಅದ್ರ ಹಿಂದಿನ ಪ್ರಿಪರೇಷನ್ ಅದು ನಿಮ್ಗೆ? ಈ ವಿಡಿಯೋ ಮಾಡ್ಬೇಕಾದ್ರೆ ಅದ್ರ ಹಿಂದಿನ ಪ್ರಿಪರೇಷನ್ ಎಲ್ಲ ಹೆಂಗ್ ಮಾಡ್ಕೋತೀವಿ? ಈಗ ಯೂಟ್ಯೂಬ್ ಅಂತೂ ಹೆಂಗಿರ್ತೈತೆ, ನಾ ಒಂದ್ ಸ್ಟೋರಿ ಆಗ್ಬೇಕು, ಒಂದ್ ಸ್ಟೋರಿ ವಿಚಾರ ಮಾಡ್ಬೇಕು, ಹೋಗ್ಬೇಕು, ನಾವು ಕೊಡ್ಬೇಕು ಅನ್ನೋದು ನಾ ಹೇಳಿರ್ತೇನ. ಆ ಲೆಕ್ಕದಾಗ ನೀ ಹೇಳ ಖುಷಿ ನನಗ್ ಸಾಕನ. ಆಪೋಸಿಟ್ ಪರ್ಸನ್ ಡೈಲಾಗ್ ಒಂದ್ ನೆನಪು ಇಟ್ಟಿರೋಂಗಿಲ್ರಿ. ಬಟ್ ಇವ ಎಲ್ಲಾರು ಇಟ್ಟಿರ್ತಾನ, ಇಲ್ಲ ಇಲ್ಲ ತಪ್ಪು ಹೇಳಿದೀನಿ, ನೀ ಹಿಂಗೆ ಐತದ ಡೈಲಾಗ್ ಅಂತ ಹೇಳಿ, ನೀ ಆಗಲ್ಲ ಹಿಂಗ್ ಹೇಳಿದ್ರೆ ಹಿಂಗೆ ಹೇಳ್ಬೇಕಂತ ಹೇಳಿ. ದೊಡ್ಡ ಟ್ಯಾಲೆಂಟ್ ಇಲ್ಲ, ಪೂರಾ ಅದು ಒಂಥರ ಟ್ಯಾಲೆಂಟ್ ರೀ. ಯಾಕಂದ್ರೆ ಎಲ್ಲರಿಗೂ ಬರೋದಿಲ್ಲ. ಸ್ಟಾರ್ಟ್ ಅಪ್ ಹೇಳ್ಕೊಂಡು ಎಂಡಿಂಗ್ ತನಕ ಒಂದು ಟೋಟಲ್ ಸ್ಟೋರಿ ತಲೆಯಾಗಿರುತ್ತೆ. ಬಟ್ ಆ ವಾಗ್ದಾದುಗಳು ಅಷ್ಟ ಹೊಂಟಿವಿ, ಬೈಕ್ ನಿಂತು ಅಡ್ಡ ಕೈ ಮಾಡಿದ, ಈ ಮಾತ ಅವ್ ಬೈಕ್ ಮೇಲೆ ಕೂತಾನ, ಅದಕ್ಕೆ ಇವ ಹೇಳ್ಬೇಕು. ಇದೆಲ್ಲಾ ಸ್ಟೋರಿ ತಲೆಯಾಗಿ ಇರತ್ತನ ಹೇಳ್ಕೊತ ಹೋಗ್ತೀನಿ. ಒಬ್ಬೊಬ್ರ ಹೆಂಗತ್ತ ನಾವು ಓದಿ ಭಯಪಾಟ್ ಮಾಡಿ ಹೇಳೋಕ್ಕಿಂತನು ಹಿಂಗ ಹೇಳ್ಬಿಡ್ತಾನ, ಹಿಂಗ್ ಹೇಳ್ಬೇಕನ್ನ ನಾ ಹೇಳಿಬಿಡ್ತೀನಿ. ಸೊ ನಮ್ ಟೀಮ್ದಾಗ ನೋಡಿರ್ಬೇಕು ನೀವು, ನನ್ ದೋಸ್ತ ಬೀರಪ್ಪ ಅಂತ ಹೇಳಿ 20 ವರ್ಷಕ್ಕಿಂತ ಜಾಸ್ತಿ ದೋಸ್ತ. ಪಟ್ ಅಂತ ಹೇಳ್ಕೊಳ ಅಂದ್ರ ಅವ್ ಒಬ್ಬರ ನನ್ನ ಏನ್ ಹೇಳಿದ ರಾಜ ಏನ್ ಹೇಳ್ಬೇಕು ಅದನ್ನ ಪಟ್ನ ಯಾವ ಹಿಡ್ಕೋತಾನಪ್ಪ ಅಂದ್ರ ಅದ್ ನನ್ ಬೀರಪ್ಪ. ಲಾಸ್ಟ್ ಟೈಮ್ ಭೂಮಿಕಾಕ ಅವ್ರು ಬಂದಿರ್ರಿ, ಕೊಲಿಗಾರ ಅಂತ ಒಂದ್ ಕಾನ್ಸೆಪ್ಟ್ ಮಾಡಿದಾಗ ಅವ್ರೆಲ್ಲ ಸ್ಕ್ರಿಪ್ಟ್ ಮೇಲೆ ಮಾಡಿದಾರ್ರಿ ಪಾಪ. ಬಟ್ ಅವ್ರಿಗೆ ಹೇಳಿ ಅಕ್ಕ ನಾ ಹಿಂಗೈತಿ, ನಾವು ಬರ್ಯಾಕ ಬರುದಿಲ್ಲ, ಮೇನ್ ಏನೋ ಡೈಲಾಗ್ ಇದ್ರೆ ರಾತ್ರಿ ಸ್ವಲ್ಪ 11-12 ಗಂಟೆಗೆ ಬಾಯಾಗ ಹುಡ್ಕಾಕೊಂಡ್ ಸ್ಕ್ರಿಪ್ಟ್ ವಿಚಾರ ಮಾಡೋದ್ನಾಗ ಮೇನ್ ಡೈಲಾಗ್ ಏನಾರ ಇದ್ರ ನಾನ ಬರದಲ್ಲಿ ವಾಟ್ಸ್ಆಪ್ ಮಾಡಿರ್ತೀನಿ ಮನ್ಯಾಗ ಹೆಣ್ಮಕ್ಳ ಮೊಬೈಲ್ಕ. ಬಟ್ ಉಳ್ಕಿದ್ ಪೂರಾ ನಾ ಹೇಳಂಗಿಲ್ಲ. ಲಾಸ್ಟ್ ಒಂದ್ ಕೊಲೆಗಾರ ಅಂತ ಒಂದ್ ವಿಡಿಯೋ ಐತಿ ನೋಡ್ರಿ, ಲಾಸ್ಟ್ ಒಂದ್ 6 ರಿಂದ 7 ನಿಮಿಷ ಒಂದ್ ಸೀನ್ ಬರುತ್ತೆ ಪೂರಾ ಭೂಮಿಕಾ ಅಕ್ಕ ಅಂದ್ರೆ ಫುಲ್ ಅಳುದ. ಸ್ಟಾರ್ಟಿಂಗ್ ನಾ ಇಷ್ಟ ಹಿಂಗೈತೆ ಅಂತ ಹೇಳ್ಕೊಟ್ಟಿನಿ. ನಾ ಹೇಳಿದಕ್ಕಿಂತನೂ ಜಾಸ್ತಿ ಅವ್ರ ಸ್ಟೋರಿ ನನ್ನ ಕ್ಯಾರೆಕ್ಟರ್ ಏನೈತಿ, ನಾ ಈ ಸಿಚುವೇಶನ್ ಏನ್ ಮಾತಾಡ್ಬೇಕಂತ ಅರ್ಥ ಮಾಡ್ಕೊಂಡ ನಾ ಹೇಳಿಕ್ಕಿಂತನೂ ಜಾಸ್ತಿ ಆ ಒಂದ್ ಕ್ಯಾರೆಕ್ಟರ್ದಾಗ ಹೊಕ್ಕಿ ಅಳು ಸೀನ್ ಮಾಡಿದ್ರಲ್ಲ, ನಿತ್ತಾಗ ದಂಗ್ ಇರ್ತೈತಿ ಆತರ. ಸೊ ಒಬ್ಬೊಬ್ರು ಜಲ್ದಿ ಅರ್ಥ ಮಾಡ್ಕೋತಾರ, ಒಬ್ಬೊಬ್ರು ಕಂಪಲ್ಸರಿ ಸ್ಕ್ರಿಪ್ಟ್ ಬೇಕು. ಅಂದ್ರೆ ಸ್ಕ್ರಿಪ್ಟ್ ದಾಗ ಬರೀ ಅಕ್ಷರ ಇರ್ತಾವನ್ನ ಹೇಳು ಫ್ಲೋನು ಹೇಳ್ಕೊಡ್ತಾನ. ಅದ್ ಎಲ್ಲಿ ಏರ್ಬೇಕು ಎಲ್ಲಿ ಇಳಬೇಕು ಅದನ್ನು ಹೇಳ್ಕೊಟ್ಟಾಗ ಒಬ್ರು ಜಲ್ದಿ ಕ್ಯಾಚ್ ಮಾಡ್ಕೊತಾರ, ಒಬ್ಬೊಬ್ಬರ ಸ್ಕ್ರಿಪ್ಟ್ ಮ್ಯಾಲ. ಈಗ ನನ್ನ ಮರ್ಜಿ ಸಾಂಗಿಗೆ ಬರೋದಾರ ಏನ್ ಹೇಳಕ್ ಇಷ್ಟಪಡ್ತೀನಿ? ನಾ ಆಕ್ಚುಲಿ 1 ಮಿಲಿಯನ್ 2 ಮಿಲಿಯನ್ ಆಸೆ ಪಟ್ಟಿನಿ, ಹೋಗ್ಲಿ ಸಣ್ಣ ಹುಡುಗರು ಇಷ್ಟ ಆಗ್ಲೈತಿ. ಮತ್ತ 7ನೇ ಮಿಲಿಯನ್ ಖುಷಿ ಅನ್ಸತ್. ಹುಡುಗರ ಆಲ್ಮೋಸ್ಟ್ ನಾನು ವಿಡಿಯೋ ಬಿಟ್ಟಿರ್ತಾರ, ನನ್ ಮಗ ಟಿವಿ ಹಚ್ಕೊಂಡ್ ನೋಡ್ರಿ ಏನ್ ಮಾಡ್ತಾನಂತೆ ಹುಡುಗ ಟಿವಿಯಾಗ ನನ್ನ ಮರ್ಜಿ ಸಾಂಗ್ ಹುಡುಗರು ಕುಂತ ಅಂತ ವಿಡಿಯೋಗಳು ಬಹಳಷ್ಟು ಬಿಟ್ಟಿರ್ತಾರ. ಎಲ್ಲಾ ಮನ್ಯಾಗ ನನ್ನ ಮರ್ಜಿ ಸಾಂಗ್ ಸಣ್ಣ ಹುಡುಗರು ಕೇಳತಾರಪ್ಪ ಖುಷಿ ಅನ್ಸತ್ತ. 1 ಮಿಲಿಯನ್ 2 ಮಿಲಿಯನ್ ಹೋಗತ್ತ ತಿಳ್ಕೊಂಡಿನಿ. ಬಟ್ ಖುಷಿ ಆತ ನಾ ಮಾಡಿದ್ದಕ್ಕೂ.
ಬಾಳ ಓಡಾಡಿದ್ದು. ಅದ್ ಹೆಂಗ್ ಲಿರಿಕ್ಸ್ ಏನು ಲಿರಿಕ್ಸ್ ಏನಿಲ್ಲ, ನಾ ಲಿರಿಕ್ಸ್ ಬೇರೆ ಹಾಕಿನ ತಲೆ ಕೆಡ್ಸ್ಕೊಂಡ. ನನಗ ಹಳಿ ಯಾವ್ದಾರು ಸಾಂಗ್ ಇದ್ ದಾಟಿ ಮೇಲೆ ಕೊಡಂದ್ರೆ ಯಾರ ದಿವ್ಸನಾಗ ನಾ ಜಗ್ ಲಿರಿಕ್ಸ್ ಅದಾವ. ಅವು ಲಿರಿಕ್ಸ್ ಆಕ್ಚುಲಿ ಆ ಸಾಂಗ್ ಆದ ಬಳಿಕ ನನಗೊಂದು ಕಾನ್ಫಿಡೆನ್ಸ್ ಬಂದಿದ್ ನಾ ಸಾಂಗ್ ಗಳು ಬರಿಬೋದು ಅಂತ. ಆಕ್ಚುಲಿ ಅದ ಲಾಕ್ಡೌನ್ ಆದ ಬಳಿಕ ಅದು ಗೋವಿಂದ ಒಂದು ಮೂವಿ ಐತೆ ನಾ ಗ್ಯಾಮ್ಲರ್ ಅಂತ ಹೇಳಿ 93 ಪಿಕ್ಚರ್ ಅದ. ಶಿಲ್ಪಾ ಶೆಟ್ಟಿದ ಮತ್ತೆ ಗೋವಿಂದ ಅವ್ರದ ಮೇರಿ ಮರ್ಜಿ ಅಂತ ಹೇಳಿ. ಅದು ಸಣ್ಣ ಕೇಳಿ 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 ರೂಢ ಆಗಿತ್ತು. ಆ ಸಾಂಗ್ ಮ್ಯಾಲ ಡಬ್ಬಿಂಗ್ ಇನ್ನು ಆ ಟ್ಯೂನಿಂಗ್ ಹಿಡ್ಕೊಂಡ್ ಯಾವ ಡಬ್ಬಿಂಗ್ ಮಾಡಿಲ್ಲ ಇನ್ನೂ ಮಟ. ಸೊ ನಾ ಟ್ರೈ ಮಾಡ್ಬೇಕಂತೇಳಿ ಒಂದ್ 4 ಲೈನ್ ಬರ್ಕೋತ ಒಂದ್ ಇವತ್ತು ಬರ್ದು ವಾಟ್ಸಪ್ದಾಗ ಒಂದ್ 4 ಲೈನ್ ಬರ್ದ ಮತ್ 15 ದಿನ ಬಿಟ್ಟು ಒಂದ್ ಲೈನ್ ಬರಿತೀನಿ. ಒಂದ್ 20% ಮಾಡಿ ಬಿಟ್ಟಿನ್ರಿ 2 ವರ್ಷ ಅದನ್ನ. ಆ ಸಾಂಗ್ ರೀ ಹಾ ಬಿಟ್ಟಿನ ಅದನ್ನ. ಮತ್ತ ಈ ಮನಿಗ್ ಬಂದು ರಚಿ ಕಡೆ ಏರಿಯಾದಾಗಿತ್ತು ನಮ್ಗೆ. ಈ ಮನಿಗ್ ಬಂದು ಇಲ್ಲಿ ಒಂದ್ 6 ತಿಂಗಳು ಬಿದ್ದಾಡಿ ಒಂದ್ 30% ಮಟ ಸಾಂಗ್ ರೆಡಿ ಆಗಿತ್ತು. ಅದು ಅವಾಗ ಫುಲ್ ಶೂಟಿಂಗ್ ಇಲ್ಲ, ಇವೆಂಟ್ ಇಲ್ಲ, ಏನೂ ಇಲ್ಲ. ಒಂದ್ 2 ದಿನ ಮನ್ಯಾಗ ಅದನಪ್ಪ ಅಂತ ಅಂದಾಗ ಅದಕ್ ತಲಿ ಹಾಕವನ. ಹಾ ಅದಕ್ ಮತ್ತೊಂದ್ 4 ಲೈನ್ ಬರ 30% ಆಗೋಕ್ ಸೀರಿಯಸ್ ತಗೊಂಡಿ. ಒಂದ್ 2 ದಿನ ಮಾತ್ರ ಗಚ್ಚ ಫುಲ್ ಸೀರಿಯಸ್ ತಗೊಂಡ್ ಬರ್ದಾಗ 70% ಸಾಂಗ್ ಆತ್ರ. 70% ಸಾಂಗ್ ಆಯ್ತು, 30% ಬಿಟ್ರೆ ಬ್ಯಾಡ ಅಂತ ಹೇಳಿ ಆಮೇಲೆ ಸೀರಿಯಸ್ ತಗೊಂಡ್ ಏನ್ ಬರ್ದ್ರಿ ಕಾಶಿನ ಬೀರಪ್ಪ ಅಂತ ನಮ್ಮ ಅದರ ಕರ್ಕಿ ಹಿಂಗೆಲ್ಲಾ ಬರ್ದನು ಅಂತೇಳಿ ಚಂದ ಆಗೈತಿ. ಇದ್ರಾಗ ಮತ್ ಏನಾರು ಸ್ವಲ್ಪ ತಿದ್ದುಪಡಿ ಮಾಡಂದ್ರೆ ಮಾಡಿ ಬಿಡಂದ್ರು ಮತ್ ಕುತ್ಕೊಂಡ್ ಏನ್ ಬ್ಯಾಡ ಅನ್ಸತೈತಿ ತೆಗಿಯೋದ್ ಎಲ್ಲಾ ಮಾಡ್ಕೊಂಡ್ ರೆಡಿ ಮಾಡ್ಕೊಂಡ್ರ. ಯಾಕಂದ್ರ ಆ ಸಾಂಗ್ ದಾಗ ಕಂಟಿನ್ಯೂ ಲಿರಿಕ್ಸ್ ಅದಾರಲ್ಲ. ಸೊ ಅಷ್ಟ್ ದೊಡ್ಡದೊಂದ್ ಸಾಂಗ್ ಬರಿತೀನಪ್ಪ ಅಂದ್ರೆ ಇವ್ ಸಣ್ಣ ಮತ್ ನಾವ್ ಮಾಡ್ಬೋದು ಕಾನ್ಫಿಡೆನ್ಸ್ ಬಂದ್ ಆಮೇಲೆ ಕೈ ಬಿಡಬೇಡ ಅಂತ ಸಾಂಗ್. ನೀವೇನ್ ಹೇಳಕ್ ಇಷ್ಟಪಡ್ತೀರಿ ನನ್ನ ಮರ್ಜಿ ಹಾಡಿಂದ? ಅದೊಂಥರ ಜರ್ನಿನ ಬೇರೆ. ಯಾಕಂದ್ರೆ ನಾವು ನಾರ್ಮಲಿ ಈಗ ಸಮ್ಮರ್ ಸೀಸನ್ ಆಗಿದೆ, ಬ್ಯಾಸ್ಗಿದಾಗ ನಾವು ಸ್ಟಾರ್ಟ್ ಮಾಡಿಲ್ರಿ ಶೂಟ್. ಆಮೇಲೆ ಡಿಸೆಂಬರ್ ತಿಂಗಳಾಗೂ ಮಾಡೋದ ಜೋರ್ ಮಳಿ ಇತ್ರಿ. ಜೂನ್ ಜುಲೈ ಜೋರ್ ಮಳಿ ಟೈಮ್ದಾಗ ನಾವ್ ಹೋಗಿ ಶೂಟಿಂಗ್ ಮಾಡ್ಕೊಂಡ್ ಬಂದಿದ್ರಿ. ಅದ ಒಂದ್ 10 ನಿಮಿಷ ನಾವು ಶೂಟ್ ಮಾಡೋದ್ ಜೋರಾಗಿ ಮಳಿ ಬರೋದ್ರಿ. ಆಮೇಲೆ ಮತ್ ಓಡ್ ಹೋಗೋದು. ಸೊ ಒಂಥರ 2 ದಿನ ಮುಗಿಸ್ಬೇಕಂದ್ ಮುಗ್ಸಬೇಕ. ಎಂತಿಂತ ಅವ್ರು ಆಡಿದಾಗೆಲ್ಲ ಕಾಲಿಟ್ಟು ಹೆಸರೆಲ್ಲ ಯಾರಪ್ಪ ಅಂದ್ ಏನೈತಿ ಬೆಳಗಾವಿ ನಮ್ದು ಲೈನ್ ಐತೆ. ನಾವು 4 ಗಂಟೆಗೆ ಹೋಗಿದ್ವಿ ಅಲ್ಲಿ ಬೆಳಗಾವಿಗೆ. ಅದು ಒಂದ್ ಸೀನ್ ಸಂಬಂಧ 6:30 ಆತ್ ನಮ್ಗೆ. 2.5 ತಾಸು ಬರೀ ಒಂದ್ ಅದು ಸೀನ್ ಅನ್ನಕ್ ಏನಿಲ್ಲನ ಯಾರಪ್ಪಂದ್ ಏನೈತಿ ಬೆಳಗಾವಿ ನಮ್ದಿದ್ರೆ ಬರೀ ಇಷ್ಟ ಮಾಡೋಯ್ತದ. ಅದು ಒಂದ ಸೀನ್ ಸಂಬಂಧ 2.5 ತಾಸು ನಿಂತು ಮಳಿ ಸಂಬಂಧ ಆ ನಮ್ನಿ. ಅದು ಪೂರಾ 8 ದಿನದ ಜರ್ನಿ ಬಾಳ ಕೆಟ್ಟೋಗೈತನ. ಬಟ್ ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್. ಈ ವರ್ಷ ಎಲ್ಲಾ ಗ್ಯಾದರಿಂಗ್ ಎಲ್ಲಾ ಸ್ಟೇಜ್ ಮ್ಯಾಗ ಜಾಡ್ಸಿರ್ ಹುಡುಗರು ಅದೆಲ್ಲ ಬಿಡ್ತಿರ್. ನನಗೆ ಎಲ್ಲರಿಗೂ ಗ್ಯಾದರಿಂಗ್ ಇದ್ದಾಗ ಫೋಟೋಗ್ರಾಫರ್ ನಮ್ ಫ್ರೆಂಡ್ ಇರ್ತಿದ್ದ ಅಥವಾ ಆ ಗ್ಯಾದರಿಂಗ್ ಯಾವ ನಮ್ ಫ್ರೆಂಡ್ ಇರಾವ ಇನ್ಸ್ಟಾದಾಗ ಮೆನ್ಷನ್ ಮಾಡೋರು ಹಾಡ ಡ್ಯಾನ್ಸ್ ಮಾಡತ್ತಾರ. ಅದನ್ನೆಲ್ಲ ನೋಡಿ ಖುಷಿ ಅನ್ಸ್ತಾನೆ. ಆಮೇಲೆ ಕೈ ಬಿಡಬೇಡ ಸಾಂಗ್ ಒಂದ್ ಲೆಕ್ಕ. ಈಗ ಆ ಕೈ ಬಿಡಬೇಡ ಸಾಂಗ್ ಬಗ್ಗೆ ಹೇಳಿದಾರ ಏನ್ ಹೇಳಕ್ ಇಷ್ಟಪಡ್ತೀವಿ? ಅದಂತೂ ಆ ಲಿರಿಕ್ಸ್ ಅಂತೂ ಕಣ್ಣೀರ್ ಹಾಕೋಂಗ ಐತಿ ಬಿಡ್ರಿ. ಡ್ಯಾನ್ಸ್ ಮಾಡೋಂಗಿದ್ರ ಆಕ್ಚುಲಿ ಬಹಳಷ್ಟು ಮಂದಿ ಅಂದ್ರ ಆ ಹಾಡ್ ಕೇಳಿ ನಗ್ಬೇಕು ಅಳ್ಬೇಕು ರಾಜ ಗೊತ್ತಾಗ್ಬೇಕು ಹೇಳಿ ಹಿಂಗ್ ಸ್ವಲ್ಪ ಏನಾರು ಸೀರಿಯಸ್ ಹೋಗ್ತಿರ್ತದೆ ಪಟಕ್ ನಾ ಕಾಮಿಡಿ ಬರುತ್ತೆ ಅಲ್ಲಿ. ಅದು ಬಾಳ ಚಲೋ ಐತಿ. ಏನೋ ಅಶ್ಲೀಲ ಇಲ್ಲ ಏನಿಲ್ಲ ಬಾಳ ಚಂದ ಬರ್ದ ಹಾಡಿತ್ತು. ಅದ ಶಾರ್ಟ್ ಮೂವಿ ಮಾಡತ್ತೀನ್ರಿ ನಾ ರಕ್ತ ಕುಡಿತೀನಿ ಅಂತ ಹೇಳಿ. ಅದ್ರಾಗ ಹಾಡಿನ ಮುಖಾಂತರ ಈಕಿಗೆ ನಾ ಏನಾರ ಹೇಳ್ಬೇಕು ಅಳ್ಕೋತ ಏನ್ ಹೇಳ್ಬೇಕು. ನಾ ಯಾವ್ದಾರ ಒಂದ್ ಸಾಂಗ್ ದಾಟಿ ತುಡುಗ್ ಮಾಡ್ಕೊಂಡ ಬರ್ದ ಮಾಡ್ಬೇಕಂತ ಬಂದಾಗ ಸೇವಂತಿ ಸಾಂಗ್ ಬಾಳ ಸಣ್ಣ ಅಂತ ತಿಳ್ಕೊತ ಬಂದಾನ. ಅದು ತಲ್ಯಾಕ್ ಕೂತ್ಬಿಟ್ಟೈತಿ. ಈಕಿಗೆ ಫೋನ್ ಬರ್ತೈತಿ. ಈಕಿದ್ ಫೋನ್ ಬರ್ತೈತಿ. ಫೋನ್ ರಿಸೀವ್ ಮಾಡಿಪಡಕ ಲವ್ ಮಾಡೋದು ಬಿಡು ಬೇಡ ಹುಡುಗಿ, ನಿನ್ ಮ್ಯಾಲ ಜೀವಾನ ಇಟ್ಕೊಂಡೇನಿ, 4 ವರ್ಷ ನಿನ್ನ ಲವ್ ಮಾಡಿ ಗೆಳತಿ ಚಡ್ಡಿನೂ ಹರ್ಕೊಂಡೇನಿ ಹೇಳ್ತಿರ್ತೀನ್ರಿ ಆಕಿಗೆ. ಹಿಂಗಾಗೈತಿ ನಿಮ್ ಮನಿ ಮಂದೆಲ್ಲ ಬಂದ್ರು ಸಿಕ್ಕಂಗ ಕಾಲ ಮೇಲೆ ಬಡದ್ರು ನಿರ್ಧಾರ ನೀ ಮಾಡಗಚ್ಚಿ ನಿಮ್ಮನ್ನ ಬರ್ದಾನ ಪ್ಯಾಂಟ್ ಬಿಚ್ಚಿ ಈ ತರ ಹೇಳಾಕಂತ ಒಂದ್ 4 ಲೈನ್ ಬರ್ದ ಶಾರ್ಟ್ ಮೂವಿ ಸಂಬಂಧ ಮಾಡಿದ್ರಿ ಅದ್. ಆಕ್ಚುಲಿ ಅದನ್ನಷ್ಟ ಕ್ಲಿಪ್ ಇನ್ಸ್ಟಾಗ್ರಾಮ್ ಹಾಕಿದಾಗ 3 ಮಿಲಿಯನ್ ಹೋಗ್ತಿರದ. ಆಮೇಲೆ ನನಗೆ ಅನಿಸ್ತದ ಒಂದ್ ಲೈನ್ ಅಷ್ಟ 3 ಮಿಲಿಯನ್ ಹೋಗ್ತಂದ್ರ ಸಾಂಗ್ ಪೂರಾ ಬರ್ದ್ರಿ ಹಂಗ ಅಂತ ಹೇಳಿ. ಆಕ್ಚುಲಿ ಒರಿಜಿನಲ್ 70 ಸಾಂಗ್ 2 ಚರಣ ಅದಾವ. ನನಗೆ ಎಕ್ಸ್ಟ್ರಾ ಮಾಡಿದ್ರ ಅದ ಇವ್ರ ಸಂಬಂಧ. ಆಕ್ಚುಲಿ ನಾ ಒಬ್ಬ ಹಾಡ್ಬೇಕಂತ ಇದ್ದಾಗ ನಂದು ಒಂದ್ ಏನಾರು ಚರಣ ಬಿಡಿ ಅಂದಾಗ ಅದ RCB ಲೈನ್ ಮತ್ತೊಂದ್ 4 ದಿನ ಲೇಟ್ ಮಾಡಿ ಈಕಿದ ಚರಣ ನಡಕ್ ಹಾಕಿದ್ರಿ. ನಾನ್ ಲಾಸ್ಟ್ ಬ್ಯಾಡ್ ಅಂತ ನಡಕ್ ಹಾಕಿದ್ರಿ ನಾನು. ಆಮೇಲೆ ಅದ ಚಲೋ ಹೋತ್ರಿ. ಅದ ಆಕ್ಚುಲಿ ಸ್ವಲ್ಪ ಆಲ್ರೆಡಿ ಇಶ್ಯೂ ಆಗಿ ಅವ್ರಿಗೆ ಕೊಡ್ಬೇಕಾಗ್ತದ. ಬಟ್ ಅವರು ಈಗಾದ್ರೂ ಪಾಪ ಕೇಳ್ತಾರೆ ಇನ್ನೊಂದ್ ನೆಕ್ಸ್ಟ್ ಸಾಂಗ್ ಯಾವಾಗ ಕೊಡ್ತೀರ ಅಂತ ನೋಡೋಣ್ರಿ ಸರ್. ಆ ಚಾನಲ್ ಸಬ್ಸ್ಕ್ರೈಬರ್ ಸ್ವಲ್ಪ ಮೈಸೂರು ಮಂಡ್ಯ ಸೈಡ್ ದವ್ರ ಅದಾರ. ಬಟ್ ಮೈಸೂರಿಗೆ ಮಂದಿ ಎಲ್ಲ ಬಂದ್ ಅದ ಕೈ ಬಿಡಬೇಡ ಸಾಂಗ್ ಮಾಡಿದವ್ರ ನೀವಲ್ರಿ ಟ್ರೇನ್ದಾಗ ಕುತ್ಕೊಂಡ್ ಮಾತಾಡೋದು ನನ್ಗೆ ಬಾಳ ಖುಷಿ ಆಗ್ತದ. ಅಲ್ಲಿ ತನಕ ಎಲ್ಲ ರೀಚ್ ಆಗ್ತದೆ ಸಾಂಗ್. ನಿಮಗ
ಇದೆಲ್ಲ ವಿಡಿಯೋ ಮಾಡಿದ ನಂತರ ಇನ್ಸ್ಟಾಗ್ರಾಮ್ ವಿಡಿಯೋ ಆಗ್ಲಿ ಯೂಟ್ಯೂಬ್ ವಿಡಿಯೋ ಆಗ್ಲಿ ಮಾಡಿದ ನಂತರ ನಾನು ಹೀರೋನಿಪ ಅಂತ ಫಸ್ಟ್ ಫೀಲ್ ಬಂದಿದ್ದೆ ಅವಾಗ ನಿಮ್ಗೆ? ಆಕ್ಚುಲಿ ಇನ್ನೂ ತನ ಅದು ಹೀರೋಯಿನ್ ಅನ್ನೋ ಫೀಲ್ ಬಂದಿಲ್ರಿ ನನ್ಗೆ. ಯಾಕಂದ್ರೆ ನಾರ್ಮಲ್ ಆರ್ಟಿಸ್ಟ್ ಆಗಿ ನಾ ಏನ್ ಅಷ್ಟೊಂದ್ ದೊಡ್ಡ ಇದೇನು ಇಲ್ಲ. ಹೆಣ್ಮಕ್ಳು ಜಗಳ ಆಗ್ಬೇಕನ್ನ ಅವಾಗ ಬರ್ತೈತಿ ಫೀಲ್ ಅದು. ಅವಾಗ ಜಿಪ್ರಿ ಹೇಳ್ದ ಯಾವ್ದಾದ್ರು ಜಗಳ ಟೈಮ್ ಅವಾಗ ಈಗೆಲ್ಲ ಹೇಳ್ತಾರ ನಂಗ. ಅದ್ ಯಾವತ್ತು ಬಂದೇ ಇಲ್ಲ ನನ್ಗೆ, ಅದ್ ಫೀಲ ಬಂದಿಲ್ರಿ ನನಗೆ. ನಾರ್ಮಲ್ ಆಗಿ ಇರ್ತೇನೆ ನಾ ಎಲ್ಲಾರ ಜೋಡಿ. ಬಟ್ ಖುಷಿ ಅನ್ಸ್ತೈತಿ. ಸ್ವಲ್ಪ ಜನ ನಿಮ್ ವಿಡಿಯೋಸ್ ಎಲ್ಲ ನೋಡ್ತೀನಿ, ನಿಮ್ಗೆ ಆಕ್ಟಿಂಗ್ ಎಲ್ಲ ಇಷ್ಟ ಆಗ್ತೈತೆ ಅಂತ ಹೇಳ್ತಾರಲ್ಲ. ಬಟ್ ಆ ಟೈಮ್ ನಂಗೆ ಸ್ವಲ್ಪ ಖುಷಿ ಅನ್ಸ್ತೈತಿ. ಏನೋ ನಾನು ಹೀರೋ ಆಗ್ಬೋದಪ್ಪ ಅಂತೇಳಿ ನಿಮಗೆ ಯಾವಾಗ ಬಂದಿದ್ದು ಫಸ್ಟ್ ಫೀಲ್? ನನಗೆ ಈಗ ಅದು ಬಂದಿಲ್ಲ, ನಾ ಹೀರೋ ಅಲ್ಲ ಈಗ ಮತ್ ಈಗ ನನಗೆ ಹೇಳಿ ಮತ್ ಅವನು ಎಲ್ಲ ಸುಳ್ಳ ಹೇಳತ್ತೇನ್ರಿ. ನಾ ಇದ್ದು ಹೇಳ್ತೀನಿ ಮತ್ ನಾವು ಇದ್ದಿದ್ದು ಹೇಳಿದ್ವಿ. ಹೀರೋ ಪೂರ ನಾ ಆಕ್ಚುಲಿ ಆ ಬಾಡಿ ಲ್ಯಾಂಗ್ವೇಜ್ ಇಲ್ಲ ಅಂದ್ರೆ ಏನೂ ಇಲ್ಲ. ಬಟ್ ಏನೋ ನಗಸ್ತೇನು. ಕೆಲವೊಂದು ಶಾರ್ಟ್ ಮೂವಿ ಮಾಡಿ ನನ್ನ ಸಿಗಲಾರದ ಪ್ರೀತಿ, ಹುಚ್ಚು ಪ್ರೀತಿ ಎಲ್ಲ ಮಾಡಿದಾಗ ಅದ್ರಾಗ ಒಂದ್ ಸ್ವಲ್ಪ ಏನೋ ಕೆಲವೊಂದ್ ಸೀನ್ಗಳು ಇರ್ತಾವ, ಸೆಂಟಿಮೆಂಟ್ ಸೀನ್. ಸುದೀಪ್ ಅವ್ರನ್ನ ಅನ್ಸ್ಕೊಂಡ ಕ್ಯಾರೆಕ್ಟರ್ ಹಾಕಿರ್ತಾನ ಅಷ್ಟನ. ಆ ಒಂದು ಶಾರ್ಟ್ ಮೂವಿ ಹೀರೋ ಕ್ಯಾರೆಕ್ಟರ್ ಓಕೆನಾ, ಬಟ್ ನಾ ಹೀರೋ ಪರ ಎಲ್ಲನ